ಗಾಯ್ಸ್, ಗುಡ್ ಮಾರ್ನಿಂಗ್ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ? ನಾವೆಲ್ಲರೂ ಕೂಡ ತುಂಬಾ ಚೆನ್ನಾಗಿದ್ದೀವಿ. ಆ್ಯಂಡ್ ಇವತ್ತು ಒಂದು ಹೊಸ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ಫುಲ್ ರೆಡಿಯಾಗಿ ಇವತ್ತಿನ ವ್ಲಾಗ್ ಬಂದು ಮೇಯ್ನಾಗಿ ಏನಪ್ಪ ಅಂದರೆ, ಇವತ್ತು ನಾವು ನಮ್ಮ ವರಮಹಾಲಕ್ಷ್ಮಿಗೋಸ್ಕರ ಶಾಪಿಂಗ್ ಮಾಡೋಕ್ಕೆ ಅಂತ ಹೋಗ್ತಾ ಇದ್ದೀವಿ. ಅದು ಎಲ್ಲಿಗೆ ಗೊತ್ತಾ? ಚಿಕ್ಕಪೇಟೆಗೆ ಹೋಗ್ತಾ ಇದ್ದೀವಿ. ಒಂದು ಸ್ವಲ್ಪ ಹರಿಬರಿನಲ್ಲಿದ್ದೀನಿ. ಸೊ ಪ್ಲೀಸ್ ಇಗ್ನೋರ್ ಗೈಸ್. ಓಕೆ, ಸೊ ಒಂದು ಸ್ವಲ್ಪ ಹರಿಬರಿನಲ್ಲಿದ್ದೀನಿ, ಯಾಕಂದರೆ ಆಲ್ರೆಡಿ ಲೇಟ್ ಆಗಿಬಿಟ್ಟಿದೆ. 10 ಗಂಟೆಗೆ ಬಿಡೋಣ ಅಂತ ಹೇಳಿದೆ, 10 ಕಾಲಾಗೋಯ್ತು. ಆ್ಯಂಡ್ ಫಾರ್ ಅ ರೀಸನ್ ಇವತ್ತು ನನ್ನ ತಂಗಿ ಬೇಗ ರೆಡಿ ಆಗಿಬಿಟ್ಟಿದ್ದಾಳೆ. ಸೊ ಅವಳು ಬೇಗ ರೆಡಿ ಆಗಿದ್ರೆ ನಾನು ಬೇಗ ಹೋಗಲೇಬೇಕು. ಓಕೆ, ಸೊ ಇವತ್ತು ಬನ್ನಿ ಚಿಕ್ಕಪೇಟೆಗೆ ಹೋಗೋಣ. ಚಿಕ್ಕಪೇಟೆಗೆ ಹೋಗಿ ಒಂದು ಸ್ವಲ್ಪ ಶಾಪಿಂಗ್ ಮಾಡ್ಕೊಂಡು ಬರೋದಿದೆ ವರಮಹಾಲಕ್ಷ್ಮಿಗೆ. ಅಂದರೆ ನನಗೆ ತೋರಣ ಅದೆಲ್ಲನೂ ಕೂಡ ತೊಗೋಬೇಕು. ಸೊ ನಾನು ಫೋನ್ ಇಟ್ಕೊಂಡೆ. ಓಕೆ, ಸೊ ನಾನು ತೋರಣ ಮತ್ತು ಕೆಲವೊಂದು ಸ್ವಲ್ಪ ಪೂಜೆಗೆ ಅಂತ ಹೇಳಿಬಿಟ್ಟು, ಅಂದರೆ ಇದು ಕಂಚಿನ ಪಾತ್ರೆಗಳು, ಅದಾದಮೇಲೆ ನೀನು ತಗೋಬೇಕು, ಭತ್ತದ ತೋರಣ ತಗೋಬೇಕು. ಆ್ಯಂಡ್ ಅದಾದಮೇಲೆ ಬಳೆ ತಗೋಬೇಕು. ಎಷ್ಟೊಂದು ಐಟಮ್ಸ್ ಒಂದು ಲಿಸ್ಟ್ ಹಾಕ್ಕೊಂಡಿದ್ದೀನಿ. ನನ್ನ ಫೋನಲ್ಲಿದೆ. ಸಡನ್ಲಿ ನೆನಪೇ ಆಗಲ್ಲ. ಸೊ ಅದಕ್ಕೆ ನೆನಪಾದಾಗ ಲಿಸ್ಟನ್ನ ಹಾಕ್ಕೊಂಡಿದ್ದೀನಿ. ಬನ್ನಿ ಹೋಗೋಣ. ಏನಪ್ಪ ಅಂದರೆ, ಮಕ್ಕಳನ್ನ ಹಿಂಗೆ ಸ್ಕೂಲಿಗೆ ಕಳಿಸಿ ನಾವು ಈಗ ಹೊರಡ್ತಾ ಇದ್ದೀವಿ. ಬ್ಯಾಟ್ರಿ ತುಂಬ ಇಂಪಾರ್ಟೆಂಟ್, ಇಲ್ಲಾಂದರೆ ನಾನು ಬ್ಲಾಗ್ ಮಾಡೋಕ್ಕಾಗಲ್ಲ. ಈ ಲೈಫು ಒಂಥರ ಚೆನ್ನಾಗಿದೆ ಗೈಸ್. ನಮ್ಮ ಸಂಸಾರ, ನಮ್ಮ ಮನೆ, ನಮ್ಮ ಜವಾಬ್ದಾರಿಗಳು ಏನೋ ಒಂಥರ ಚೆಂದ ಅನಿಸುತ್ತೆ. ಸೊ ಬನ್ನಿ ಇವಾಗ ಹೋಗೋಣ. ಹೋಗಿ ಏನಾರ ಶಾಪಿಂಗ್ ಮಾಡ್ಕೊಂಡು ಬರ್ತೀವಿ. ನೋಡೋಣ, ಆದಷ್ಟು ಸ್ವಲ್ಪ ಬಜೆಟಲ್ಲಿ ಮತ್ತು ಏನು ಬೇಕೋ ಅಷ್ಟನ್ನು ಮಾತ್ರ ತೊಗೊಂಡು ಬರೋಣ ಅಂತ ಅಂದ್ಕೊಂಡಿದ್ದೀನಿ. ಹೇಗಾಗುತ್ತೆ ನೋಡೋಣ. ಬನ್ನಿ ಹೋಗೋಣ. ನಮ್ಮ ಲಕ್ಷ್ಮಿಯವ್ರು ಏನು ಮಾಡ್ತಾ ಇದ್ದಾಳೆ? ಓ ನನ್ನ ನೇಬರ್, ಏನೇ ನೀನು ಇನ್ನೂ ಅಲ್ಲ, ನಾನು ರೆಡಿಯಾಗಿ ಕುತ್ಕೊಂಡ್ಬಿಟ್ಟಿದ್ದೀನಿ ಅಂದೆ. ಓ ಹಲೋ, ನನ್ನ ವಿಡಿಯೋ ಮಾಡೋಕ್ಕೂ ಬಿಟ್ಟಿಲ್ಲ ಅಕ್ಕ. ನಾನು ರೆಡಿ ವಿಡಿಯೋ ಮಾಡ್ಕೊಂಡು ಕೂತಿದ್ದ ನೀ, ಮತ್ತೆ ಸ್ನಾನನೇ ಮಾಡ್ಬೋದಿತ್ತು ತಾನೇ. ನೀನು ಹೇಳ್ಬೇಕು ತಾನೇ ನೀನು ವಿಡಿಯೋ ಮಾಡ್ತಿದ್ಯಾ ಅಂತ. ಇವಾಗ ಹಿಂಗೆ ಸ್ಟೆಪ್ಸಲ್ಲಿ ಇಳಿತಾ ವಿಡಿಯೋ ಮಾಡ್ಕೊಂಡು ಬಂದಿರೋದು. ಆಯ್ತಾ? ರೆಡಿ ಆಯ್ತಾ? ರೆಡಿ ಆಯಿತು. ಎಲ್ಲಿ ರೆಡಿ ಆದೆ? ನಾನೇ ರೆಡಿ ಆಗಿದ್ದೀನಿ. ಫುಲ್ ಟಿಂಗ್ ಟಿಂಗ್ ಟಿಡಿಂಗ್. ಗೈಸ್, ನಾನು ಹೆಂಗೆ ಕಾಣಿಸ್ತಾ ಇದ್ದೀನಿ? ನಾನು ಇದ್ದೀನಿ. ಸೊ ನಾನು ಹೇಗೆ ಕಾಣಿಸ್ತಾ ಇದ್ದೀನಿ? ನನ್ನ ತಂಗಿ ನೋಡಿ ಗೈಸ್. ನಾನು ಸಣ್ಣ ಇದ್ದೀನಾ? ನನ್ನ ತಂಗಿ ಸಣ್ಣ ಇದ್ದಾಳ? ಹೇಳಿ. ಇಲ್ಲ, ನನ್ನ ತಂಗಿನೇ ಒಂದು 3 kg ಸಣ್ಣ ಇದ್ದಾಳೆ ನನಗಿಂತ. ಫಾರ್ ಅ ರೀಸನ್, ಬಿಕಾಸ್ ಶಿ ಈಸ್ ಮೈ ತಂಗಿ. ಅಕ್ಕ, ಬುಕ್ ಮಾಡ್ದೆ ಹೋಗ್ಲಿ ನೀನು. ಆ ಕ್ಯಾಬ್ ಬುಕ್ ಮಾಡೋ ರೇಂಜಿಗೆ ಆಡ್ಬಿಟ್ಟೆ. ಬುಕ್ ಮಾಡಿದೆ ಕಡೆ ನಂಗೆ ಸಿಕ್ಕಿಲ್ಲ, ಬಿಟ್ಬಿಟ್ಟೆ ನಾನು. ಮಾಡಿ ಬುಕ್. ಓಕೆ ಬನ್ನಿ ಇವಾಗ ಹೊರಡೋಣ ನಾವು. ಕಮ್ ಆನ್, ಲೆಟ್ಸ್ ಗೋ. ಹೇಗೆ ಅನಿಸ್ತಿದೆ? ಫಸ್ಟ್ ಟೈಮ್ ನಾವು ಮೆಟ್ರೋನಲ್ಲಿ ಹೋಗ್ತಾ ಇದ್ದೀವಿ ಚಿಕ್ಕಪೇಟೆಗೆ. ಹೇಗೆ ಚಂದ ಅನ್ಸೋದೆ. ದುಡ್ಡು ಸೇವ್ ಮಾಡ್ತಾ ಇದ್ದೀವಿ. 100 ರೂಪೀಸ್ ಆಗಲಿ, ಬಟ್ ಸೇವಿಂಗ್ ಅಲ್ವಾ. 100 ರೂಪೀಸ್ಗೆ ಒಂದು 5 ಪ್ಲೇಟ್ ಪಾನಿಪುರಿ ತಿನ್ಬೋದು ನಾನು. ದುಡ್ಡಿಗಿಂತ ಜಾಸ್ತಿ ನಾವು ಟೈಮ್ ಸೇವ್ ಮಾಡ್ತಾ ಇದ್ದೀವಿ ಗೈಸ್. ತುಂಬ ಟೈಮ್ ತೊಗೊಳುತ್ತೆ. ನಾವು ನಮ್ಮ ಮನೆಯಿಂದ ಆಟೋದಲ್ಲಿ ಹೋಗಬೇಕು ಅಂದರೆ ಚಿಕ್ಕಪೇಟೆಗೆ ಸಿಕ್ಕಾಪಟ್ಟೆ ಟೈಮ್ ತೊಗೊಳುತ್ತೆ. 3 ರೂಪಾಯಿ, 350 ರೂಪಾಯಿ, 350 ರೂಪಾಯಿ ಆಗುತ್ತೆ. ಹೋಗೋಕ್ಕೆ 350, ಬರೋದಕ್ಕೆ 350. ಸೊ ಹೀಗೆ ಹೋಗ್ತೀವಿ. ಆ್ಯಂಡ್ ಏನೇನು ತೊಗೊತೀಯ ನೀನು? ನಾನೇನೋ ಮೇಜರ್ ಶಾಪಿಂಗ್ ಇಲ್ಲ. ಬಿಕಾಸ್ ನನಗೆ ಗೊತ್ತಿಲ್ಲ ಗೈಸ್. ನಾನು ಏನಂತಂದರೆ, ಇವರೆಲ್ಲ ಅಷ್ಟು ತೊಗೋತಾ ಇದ್ದಾರೆ. ನಾನು ತಗೋತಾ ಇಲ್ವಾ ಅಂತ ನಾನು ಯೋಚನೆ ಮಾಡ್ತಾ ಇದ್ದೀನಿ. ಬಟ್ ಇವ್ರು ತಗೊಳ್ಳೋದು ಏನಾದರೂ ಇದೆ ಅಂತಲೂ ಅನ್ಸುತ್ತೆ. ನನಗೆ ಗೊತ್ತಿಲ್ಲ. ಇವಳು ಏನು ತಗೋದಿಲ್ಲ, ನನಗೆ ಅವಶ್ಯಕತೆ ಇದ್ದರೆ ನಾನು ತಗೋತೀನಿ, ಅಥವಾ ಬೇಡ ಅಂದರೆ ಬೇಡ. ಬಟ್ ಸ್ವಲ್ಪ ಬಜೆಟಲ್ಲೇ ಮಾಡ್ತೀನಿ. ಓಕೆ ಗೈಸ್, ಬನ್ನಿ ಹೋಗೋಣ. ಇವಾಗ ಹೋಗಿ ನೋಡೋಣ ಅಲ್ಲಿ ಏನೇನು ನನಗೂ ನಿಜ ಹೇಳಬೇಕು ಅಂದರೆ ಏನೂ ಗೊತ್ತಿಲ್ಲ. ಅರ್ಧ ಲಿಸ್ಟ್ ಹಾಕ್ಕೊಂಡಿದ್ದೀನಿ. ನಮ್ಮಮ್ಮಂಗೆ ಫೋನ್ ಮಾಡಿ ಕೇಳ್ತಾ ಇದ್ದೀನಿ ಏನೇನು ತೊಗೋಬೇಕು ಹೇಳು ಅಂತ. ನಮ್ಮಮ್ಮ ನೋಡಿ, ನಮ್ಮಮ್ಮ ಗ್ರಂಥಿಗೆ ಅಂಗಡಿ ಸಾಮಾನುಗಳು ಹೇಳ್ತಾ ಇದ್ದಾರೆ. ನಾನು ಮತ್ತೆ ನಾಳೆ ತಲೆಗೆ ಸ್ನಾನ ಮಾಡ್ಕೊಂಡು ನೀಟಾಗಿ ಹೋಗ್ಬಿಟ್ಟು ತೊಗೊಬರ್ತೀನಿ. ಇವಾಗ ಸದ್ಯಕ್ಕೆ ಏನು ತೊಗೋಬೇಕು ಅಂತ ಗೊತ್ತಾಗ್ತಾ ಇದೆ. ಅಂದರೆ ಅಲ್ಲಿ ಚಿಕ್ಕಪೇಟೆಗೆ ಹೋದರೆ ಅಲ್ಲೇ ಆಪ್ಷನ್ಸ್ ತುಂಬ ಇರುತ್ತಲ್ಲ. ಅವತ್ತು ನಮಗೆ ಅದು ಗೊತ್ತಾಗುತ್ತೆ. ಓಕೆ, ನಮ್ಗೆ ಬೇಕಾ ಬೇಡವಾ ಅಂತ. ಸೊ ಹುಡುಕ್ಕೊಂಡು ಹೋಗೋ ಥರ ಏನೂ ಇಲ್ಲ, ಎಲ್ಲ ಕಣ್ಮುಂದೆನೇ ಇರುತ್ತೆ. ಅದು ಒಂದು. ಬನ್ನಿ ಹೋಗೋಣ.
ಫೈನಲಿ ನಾವು ಚಿಕ್ಕಪೇಟೆಗೆ ರೀಚ್ ಆಗಿದ್ದೀವಿ ಗೈಸ್. ಆ್ಯಂಡ್ ಇವಾಗ ಏನು ಫಸ್ಟು ನಾನು ಏನು ಇಲ್ಲಿ ತೊಗೊಳೋಣ ಇದನ್ನ ಸೆಟ್ಟು ನಂದುಗೆ ನೋಡೋಣ ಬಾ. ನೋಡು ಬಾಬಾ ಮಸ್ತ್ ಬೇಕಾ ಸರ್ ಎಷ್ಟು ಇದು ಕಡಿಮೆ ಇಲ್ಲ ಇದು ಕಡಿಮೆ ಒಂದೇ ರೇಟಾ ರಜು? ಹಾಂ ನನ್ನ ತಂಗಿಗೆ ಈ ಥರದ್ದು ಇಷ್ಟ ಗೈಸ್. ಆ ಥರದ್ದು ಬಿಡ ಕಣೆ, ಅದು ಚೆನ್ನಾಗಿತ್ತು ಅದೊಂಥರ. ಸೊ ಫಸ್ಟ್ ನಾವಿವಾಗ ಮಕ್ಕಳಿಗೆ ಬಟ್ಟೆ ತೊಗೊಳಕ್ಕೆ ಅಂತ ಹೋಗ್ತಾ ಇದ್ದೀವಿ. ಮಕ್ಳಿಗೆ ಬಟ್ಟೆ ತೊಗೊಂಡು ಅದಾದಮೇಲೆ ಬೇರೆ ಕೆಲಸ. ಸೊ ನಾನು ಇದನ್ನು ತೊಗೋಬೇಕು ಮೇಯ್ನಾಗಿ. ಸರ್ ಎಷ್ಟು? 2 ತಗೋತೀವಿ, ಕಡಿಮೆ ಮಾಡಿಕೊಡಿ. ತಗೋ, ಇದು ನನಗೆ ಬೇಕು. ಇದು ಲಕ್ಷ್ಮಿಗೆ ಹಿಂದೆ ಹಾಕೋಕ್ಕೆ. ಸರ್ ಇನ್ನೊಂದು ಹಿಂದೆಗಡೆ ಈ ಥರ ಇದು ಸೆಂಟರ್ ಮೂವ್ ಆಗುತ್ತಲ್ಲ ಹಿಂಗೆ, ಅದಿಲ್ವಾ? ನೋಡಿ ಗೈಸ್ ಏನು ಸಗದಾಗಿದೆ. ತಗೊಳ್ಳೋಣ ಎಷ್ಟು ಸಕ್ಕತ್ತಾಗಿದೆ ನೋಡಿ, ತುಂಬಾ ಬ್ಯೂಟಿಫುಲ್ ಆಗಿ. ಹಾಗೂ ಈ ಲಕ್ಷ್ಮಿ ಅಂತೂ ತುಂಬಾ ಚೆನ್ನಾಗಿ ಡೆಕೋರೇಟ್ ಮಾಡಿದ್ದಾರೆ. ಹಾಗೂ ಮಕ್ಕಳಿಗೆ ಬಟ್ಟೆ ನೋಡೋಣ ಅಂತ ಈ ಒಂದು ಅಂಗಡಿಗೆ ಬಂದ್ವಿ. ಇಲ್ಲಿ ತುಂಬ ಜನ ನಮಗೆ ಕೇಳ್ತಾ ಇರ್ತಾರೆ ದಟ್ ಎಲ್ಲಿ ಅವ್ರಿಗೆ ಶಾರ್ಟ್ಸ್ ಅಂದರೆ 3-4 ಶಾರ್ಟ್ಸ್ ಮತ್ತು ಟಿ ಶರ್ಟ್ಸ್ನೆಲ್ಲ ತೊಗೊತೀರಾ ಅಂತ. ಸೊ ಆದಷ್ಟು ಇವಾಗ ಚಿಕ್ಕಪೇಟೆನಲ್ಲೇ ತೊಗೊತೀವಿ. ಬಿಕಾಸ್ ನಮಗೆ ಆನ್ಲೈನ್ ಯಾಕೋ ಫಸ್ಟ್ ಕ್ರೈ ಅಷ್ಟು ಸೆಟ್ ಆಗ್ತಾ ಇಲ್ಲ. ಸೊ ಇತ್ತೀಚೆಗೆ ಸ್ವಲ್ಪ ಚಿಕ್ಕಪೇಟೆನಲ್ಲೇ ತೊಗೊತೀವಿ. ಚೆನ್ನಾಗಿ ಮೆಟೀರಿಯಲ್ ಕ್ವಾಲಿಟಿ ಎಲ್ಲ ತುಂಬಾ ಚೆನ್ನಾಗಿರುತ್ತೆ, ಮಂದ ಇರುತ್ತೆ. ಸೊ ಈ ಥರ ಟಿ ಶರ್ಟ್ಸ್ ಮತ್ತು ಶಾರ್ಟ್ಸ್ ಎಲ್ಲನೂ ಕೂಡ ನೋಡ್ತಾ ಇದ್ವಿ. ಸಮಥಿಂಗ್ ಡಿಫ್ರೆಂಟ್, ಮಕ್ಳಿಗೆ ಇಷ್ಟ ಆಗುತ್ತೆ. ನೋಡಂಗಿದ್ದು ಮತ್ತು ಇದು ಎರಡದ್ದು ಕಲರ್ ಚೆನ್ನಾಗಿದೆ. ಅದು ನನಗೆಲ್ಲನೂ ಇಷ್ಟ ಆಯಿತು, ಬಟ್ ಎಲ್ಲವೂ ತುಂಬ ಬೇಗ ಗಲೀಜಾಗ್ಬಿಡುತ್ತೆ. ಎರಡು ಚೆನ್ನಾಗಿದೆ, ಯಾವುದಾದ್ರೂ ತಗೋ. ಹಾಗೂ ಇವಾಗ ಬಟ್ಟೆ ತೊಗೊಂಡಾದ್ಮೇಲೆ ನನ್ನ ತಂಗಿ ಫಸ್ಟ್ ಬಂದಿದ್ದೆ ಸ್ಯಾಂಡ್ವಿಚ್ ತಿನ್ನೋದಕ್ಕೆ. ಬಿಕಾಸ್ ನಾವಿಬ್ಬರು ಬೆಳಗ್ಗೆ ಬ್ರೇಕ್ಫಾಸ್ಟ್ ಮಾಡಿರಲಿಲ್ಲ. ಲಚ್ಚು ಅಂತೂ ಬ್ರೇಕ್ಫಾಸ್ಟ್ ಅವ್ರು ಯೂಶ್ವಲಿ ಮಾಡೋದಿಲ್ಲ. ಆ್ಯಂಡ್ ಇದೆಲ್ಲ ನಾನು ಸ್ವಲ್ಪ ವಾಯ್ಸ್ ಓವರ್ ಕೊಡ್ತಾಯಿದ್ದೀನಿ ಬಿಕಾಸ್ ಕಂಪ್ಲೀಟ್ ವೀಡಿಯೋಸ್ ಎಲ್ಲ ಸ್ಲೋ ಮೋಲ್ ಆಗಿಬಿಟ್ಟಿದೆ. ಆ್ಯಂಡ್ ನಾನು ನೋಡಿಕೊಂಡೇ ಇಲ್ಲ, ಸ್ಲೋ ಮೋನಲ್ಲಿ ವಾಯ್ಸ್ ಬರೋದಿಲ್ಲ. ಮತ್ತು ಅದನ್ನು ಸ್ವಲ್ಪ ಫಾಸ್ಟ್ ಫಾರ್ವರ್ಡ್ ಮಾಡಿ ನಾನು ಇವಾಗ ವಾಯ್ಸ್ ಓವರೇ ಕೊಡ್ತಾಯಿದ್ದೀನಿ. ಸೊ ಇವಾಗ ಇಲ್ಲಿ ಸ್ಯಾಂಡ್ವಿಚ್ ತಿನ್ನೋಣ ಅಂತ ಬಂದ್ವಿ. ಯಮ್ಮಿ ಸ್ಯಾಂಡ್ವಿಚ್. ನಾವು ಬೆಳಗ್ಗೆ ತಿಂಡಿ ಮಾಡಿರಲಿಲ್ಲ, ತುಂಬಾ ಹೊಟ್ಟೆ ಹಸಿವಾಗ್ತಿತ್ತು. ಸೊ ಫಸ್ಟು ಸ್ಯಾಂಡ್ವಿಚ್ನ ತಿನ್ಕೊಂಡು ಬಟ್ಟೆ ತೊಗೊಂಡ್ವಿ, ಸ್ಯಾಂಡ್ವಿಚ್ ತಿಂದ್ವಿ. ಅದಾದಮೇಲೆ ಮತ್ತೆ ಮುಂದೆ ಕಂಟಿನ್ಯೂ ಮಾಡೋಣ ಅಂತ. ಆ ಸ್ಯಾಂಡ್ವಿಚ್ ಮಾರೋ ಪಕ್ಕನೇ ಒಂದು ಈ ಥರ ಡ್ರೆಸ್ಸು ಎಲ್ಲ ಮಾರ್ತಾಯಿದ್ರು. ನಂಗೆ ಅದೊಂದು ಪೀಚ್ ಕಲರ್ ಡ್ರೆಸ್ ತುಂಬಾ ಇಷ್ಟ ಆಯಿತು. ಸೊ ಅದನ್ನೇ ನೋಡ್ತಾ ಇದ್ದೆ. ಅದರಲ್ಲಿ ಕಲರ್ಸ್ ಕೇಳಿದೆ, ಇನ್ನೊಂದು ಈ ಥರ ಗ್ರೇ ಕಲರ್ ಇದೆ ಅಂತ ಹೇಳಿದ್ರು. ಬಟ್ ಗ್ರೇ ಕಲರ್ಗಿಂತ ಪೀಚ್ ಕಲರ್ ತುಂಬ ಚೆನ್ನಾಗಿತ್ತು. ಆ್ಯಂಡ್ ಲಚ್ಚು ಇನ್ನೂ ಸ್ಯಾಂಡ್ವಿಚ್ ಅವ್ರ ಹತ್ರನೇ ನಿಂತಿದ್ಲು. ಸೊ ಸ್ವಲ್ಪ ಕರೆದುಬಿಟ್ಟು ನೋಡು ಇದು ಚೆನ್ನಾಗಿದೆಯಾ ಅಂತ ಅಂದೆ. ಸೊ ಅವಳು ಕೂಡ ಚೆನ್ನಾಗಿದೆ. ಅವಳು ಕೂಡ ಬೇರೆ ಎಲ್ಲ ಡ್ರೆಸ್ಸಸ್ ನೋಡಿದ್ಲು, ಬಟ್ ಯಾವುದೂ ಸೆಟ್ ಆಗಲಿಲ್ಲ ನಮ್ಗೆ. ಅದು ಇಡೀ ಅಂಗಡಿನಲ್ಲಿ ಇದೊಂದು ಒಂಚೂರು ಇಷ್ಟ ಆಯಿತು. ಸೊ ಅದಕ್ಕೆ ಇದೊಂದನ್ನೇ ತೊಗೊಂಡ್ವಿ. ಆ್ಯಂಡ್ ಹೇಗೆ ಕಾಣಿಸ್ತಾ ಇದೆ ಡ್ರೆಸ್ಸು ಅಂತ ಕಾಮೆಂಟ್ ಮಾಡಿ ತಿಳಿಸಿ. ಒಂಥರ ಲೇಸ್ ಬಟ್ಟೆ ಬರುತ್ತಲ್ಲ ಆ ಥರ ಇದರಲ್ಲಿ. ಆ್ಯಂಡ್ ಅದಾದಮೇಲೆ ಮತ್ತೆ ಮುಂದೆ ಬರ್ತಾ ಹೋದ್ವಿ. ಆ್ಯಂಡ್ ಈ ಥರ ಸೈಡ್ ಮಾಟಿ ಥರ ಬರುತ್ತೆ ನೋಡಿ, ಇದು ಸಖತ್ ನಂಗೆ ಇಷ್ಟ. ಆ್ಯಂಡ್ ಲಚ್ಚು ಕೂಡ ಅದನ್ನೇ ತೊಗೊತಾ ಇದ್ಲು. ನಾನು ನಿಮಗೆ ನೆನಪಿದ್ರೆ ನಮ್ಮ ಗೃಹ ಪ್ರವೇಶಕ್ಕೆಲ್ಲ ಹಾಕ್ಕೊಂಡಿದ್ವಿ, ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು. ಸೊ ಇವಾಗ ಈ ಥರದ್ದೆಲ್ಲ ನಿಮಗೆ ಒಂದು 300 ರುಪೀಸ್ ಎಲ್ಲ ಸಿಗ್ಬಿಡುತ್ತೆ. ಇದು ಮೀಶೋನಲ್ಲೂ ಕೂಡ ಸಿಗುತ್ತೆ, ಬಟ್ ಸ್ವಲ್ಪ ಡೆಲಿವರಿ ಲೇಟು, ಆದರೆ ತುಂಬ ಚೆನ್ನಾಗಿ ಬರುತ್ತೆ. ನಾನು ಮೀಶೋನಲ್ಲಿ ತರಿಸ್ಕೊಂಡಿದ್ದೆ. ಸೊ ಲಚ್ಚು ಇಲ್ಲೇ ತೊಗೊತಾ ಇದ್ಲು. ಹಾಗೂ ಅದಾದಮೇಲೆ ಮತ್ತೆ ಈ ಥರ ಗಿಣಿ ಮರಿಗಳನ್ನ ನೋಡಿದೆ. ಸೊ ಗಿಣಿಗಳನ್ನ ತೊಗೊಳ್ಳೋಣ ಅಂತ ಅಂದ್ಕೊಂಡೆ. ಆ್ಯಂಡ್ ಈ ಗಿಣಿಗಳೆಲ್ಲ
300 ರುಪೀಸ್ ಜೋಡಿ ಅಂತ ಹೇಳಿದ್ರು ಹ್ಯಾಂಗಿಂಗ್ ಪ್ಯಾರೆಟ್ಸ್. ಸೊ ನನಗೆ ತುಂಬ ಕಾಸ್ಟ್ಲಿ ಆಯಿತು ಅಂತ ಅನ್ನಿಸ್ತು. ಮುಂದೆ ನೋಡ್ಕೊಳ್ಳೋಣ ಅಂತ ಅಂದ್ಕೊಳ್ಳೋಷ್ಟು ಹಿಂಗೆ ತಿರುಗೋ ಅಷ್ಟರಲ್ಲಿ ಆಗಲೇ ಇಲ್ಲಿ ನೋಡಿ ನನ್ನ ತಂಗಿ ಆಗಲೇ ಇಲ್ಲಿ ಟಿಕ್ಕಿಪುರಿ ತಿಂತಾ ಇದ್ದಾಳೆ. ಬಾ ನೀನು ತಿನ್ನು ಅಂತ ಅಂದ್ಲು. ಸರಿ ಅವಳಿಗೆ ಕಂಪನಿ ಕೊಡೋಣ ಅಂತ ಹೇಳ್ಬಿಟ್ಟು ನಾನು ಕೂಡ ಇವಾಗ ಅವಳ ಜೊತೆ ಸೇರಿಕೊಂಡು ಟಿಕ್ಕಿಪುರಿ ತಿಂತಾ ಇದ್ದೀನಿ. ಬರೀ ಚಿಕ್ಕಪೇಟೆಗೆ ಹೋದರೆ ಸ್ಯಾಂಡ್ವಿಚು, ಟಿಕ್ಕಿಪುರಿ, ವಡಾಪಾವು ಅದು ಇದು ಅಂತ ಬರೀ ಸ್ಟಾಪ್ ಮೇಲೆ ಸ್ಟಾಪ್ ಕೊಡ್ತಾ ಇರೋದೇ ತಿಂತಾ ಇರೋದೇ ನನ್ನ ತಂಗಿ ಅಂತೂ. ಆ್ಯಂಡ್ ಅವಳ ಜೊತೆ ನಾವು ಕೂಡ ಪೇಟ್ ಪೂಜೆನ ಮಾಡ್ಕೋತಾ ಇರ್ತೀವಿ ಅವಾಗವಾಗ. ಸೊ ಅದನ್ನೆಲ್ಲ ತಿನ್ಕೊಂಡು ಚೆನ್ನಾಗಿರೋ ಟಿಕ್ಕಿಪುರಿ ಮಾತ್ರ ಸಖತ್ತಾಗಿ ಮಾಡಿದ್ರು ಗೈಸ್. ಸೊ ಅದನ್ನೆಲ್ಲ ತಿನ್ಕೊಂಡು ಮತ್ತೆ ಮುಂದೆ ಬಂದ್ವಿ. ಬ್ಯಾಂಗಲ್ಸ್ ನೋಡಿದ ತಕ್ಷಣ ನನ್ನ ಹಾರ್ಟ್ ಹಾಗೆ ಮೆಲ್ಟ್ ಆಗೋಯಿತು. ಸೊ ಬ್ಯಾಂಗಲ್ಸ್ನ ತೊಗೊತಾ ಇದ್ದೀನಿ ಇಲ್ಲಿ. ನನಗೆ ಒಂದು 4 ಸ್ಯಾರಿಗೆ ಇವಾಗ 4 ಹೊಸ ಸ್ಯಾರಿ ತೊಗೊಂಡಿದ್ದೀನಲ್ವ, ಆ ಸ್ಯಾರಿ ಮ್ಯಾಚಿಂಗ್ ಬ್ಯಾಂಗಲ್ಸ್ನ ತೊಗೊಳ್ಳೋಣ ಅಂತ ಹೇಳಿಬಿಟ್ಟು ತೊಗೊತಾ ಇದ್ದೀನಿ. ಅದಾದಮೇಲೆ ಹಾಗೆ ಮುಂದೆ ಬಂದ್ವಿ ಆ್ಯಂಡ್ ಈ ಒಂದು ಸೆಟ್ ಅಂಗಡಿ ಹತ್ರ ನಿಂತ್ಕೊಂಡ್ವಿ. ನಂದುಗೆ ಸೆಟ್ ಬೇಕಿತ್ತು ಕಂಪ್ಲೀಟಾಗಿ ದೇವ್ರಿಗೆ ಹಾಕೋದಕ್ಕೆ ಅಂತ ಹೇಳಿಬಿಟ್ಟು. ಸೊ ಸೆಟ್ ನೋಡ್ತಾ ಇದ್ವಿ ಆ್ಯಂಡ್ ಅವಳಿಗೆ ವೀಡಿಯೋ ಕಾಲೆಲ್ಲ ಮಾಡಿ ತೋರಿಸಿದ್ವಿ. ತುಂಬ ಪ್ರೈಸ್ ಒಂದು ಸ್ವಲ್ಪ ಜಾಸ್ತಿ ಆಗೋಯ್ತು ಅಂತ ಅನ್ನಿಸ್ತು. ಅಂದರೆ ಇವಾಗ ವರಮಹಾಲಕ್ಷ್ಮಿ ಇದ್ದಿದ್ದರಿಂದ ಪ್ರತಿಯೊಂದ್ರದ್ದು ಪ್ರೈಸ್ ಎಲ್ಲ ಒಂದು ಸ್ವಲ್ಪ ಜಾಸ್ತಿನೇ ಹೇಳ್ತಾಯಿದ್ರು. ಎಷ್ಟು ಬಾರ್ಗೇನ್ ಮಾಡಿದ್ರು ಅವ್ರು ಕಡಿಮೆನೂ ಮಾಡ್ಕೊಳ್ಳಲ್ಲ. ಅಂದರೆ ಅವ್ರಿಗೆ ಗೊತ್ತು ಪ್ರೈಸ್ ಜಾಸ್ತಿ ಹೇಳಿದ್ರೆ ಡೆಫಿನೆಟ್ಲಿ ತಗೋತಾರೆ ಈ ಟೈಮಲ್ಲೂ ಅಂತ. ಸೊ ಅದಕ್ಕೇ ಪ್ರೈಸ್ ಜಾಸ್ತಿ ಆಯಿತು ಅಂತ ಫೀಲ್ ಆಗಿ ಸ್ವಲ್ಪ ಇನ್ನು ಮುಂದೆ ಬಂದ್ವಿ. ಇಲ್ಲೊಂದು ಅಂಗಡಿನಲ್ಲಿ ಈ ಒಂದು ಸೆಟ್ಗೆ ಅವ್ರು ಹೇಳಿದ ಪ್ರೈಸ್ ಬಂದು 2200, ಬಂದು ನಾವು ಈಸ್ಕೊಂಡಿದ್ದು 1600ಗೆ. ವರ್ತ್ ಇಟ್ ಅಂತ ಅನ್ನಿಸ್ತು. ಬಿಕಾಸ್ ಪ್ಯಾಟರ್ನ್ ತುಂಬ ಡಿಸೈನ್ ಎಲ್ಲ ತುಂಬಾ ಚೆನ್ನಾಗಿದೆ. ಹಾಗೆ ಅವ್ರ ಹತ್ರ ಮಾತಾಡ್ಕೊಂಡು ಸೊ ನಾನು ವೀಡಿಯೋ ಮಾಡ್ತಾ ಇದ್ನಲ್ಲ, ಮೇಡಮ್ ಯೂಟ್ಯೂಬ್ ಮಾಡ್ತೀರಾ ನೀವು ಅಂತ ಅಂದರು. ಹೌದು ಸರ್, ಬ್ಲಾಗಿಂಗ್ ಮಾಡ್ತೀನಿ, ಯೂಟ್ಯೂಬ್ ಚಾನಲ್ ಇದೆ ನಂದು ಅಂತ ಹೇಳಿದ್ವಿ. ಆ್ಯಂಡ್ ಅದಾದಮೇಲೆ ಮೇಡಮ್ ಯಾವ ಚಾನಲು ಏನು ಎತ್ತ ಅಂತೆಲ್ಲ ಕೇಳಿಕೊಂಡು ಇವರೇ ನೋಡಿ ಅವರ ಓನರ್ ತುಂಬ ಒಳ್ಳೆ ರೇಟಲ್ಲಿ ಮಾಡಿಕೊಡ್ತಾರೆ ಹೋಗಿ. ಹಾಗೂ ಮತ್ತು ಕ್ಯಾಮ್ರಾ ಬಗ್ಗೆ ಕೂಡ ಕೇಳ್ತಾಯಿದ್ರು, ಯಾವ ಕ್ಯಾಮ್ರಾ ಏನು ಅಂತ. ಸೊ ಅದೇ ಹೇಳ್ತಾ ಇದ್ದೆ, DJI ಹೇಗಿದೆ ಅಂತ ಪ್ರತಿಯೊಂದನ್ನು ಕೂಡ ಕೇಳ್ತಾಯಿದ್ರು. ಮತ್ತು ಅವರೇ ಸ್ವತಃ ಕೇಳಿ ಮೇಡಮ್ ಚಾನಲ್ ಹೆಸರು ಹೇಳಿ, ನಾವು ಸಬ್ಸ್ಕ್ರೈಬ್ ಮಾಡ್ಕೊತೀವಿ ಅಂತ ಹೇಳಿಬಿಟ್ಟು ಚಾನಲ್ನೆಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡ್ರು. ಸೊ ಥ್ಯಾಂಕ್ ಯು ಸೋ ಮಚ್ ಸರ್. ಹಾಗೂ ಚಿಕ್ಕಪೇಟೆಗೆ ಹೋದರೆ ನಮಗೆ ಸಾಕಷ್ಟು ಜನ ಸಬ್ಸ್ಕ್ರೈಬರ್ಸ್ಗಳು ಸಿಗ್ತಾ ಇರ್ತಾರೆ. ಸೊ ತುಂಬ ಜನ ಬಂದು ಮಾತಾಡಿಸ್ತೀರಾ, ತುಂಬ ಜನ ನೋಡಿ ಸುಮ್ಮನೆ ಹಾಗೇ ಹೊಟ್ಟೋಗ್ಬಿಡ್ತೀರಾ. ಬಟ್ ಮಾತಾಡ್ಸೋರಂತೂ ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ನೋಡಿದವರು ನಿಮಗೆ ಪರಿಚಯ ಇದ್ದರೆ ನಾವು ಡೆಫಿನೆಟ್ಲಿ ಬಂದು ಮಾತಾಡಿಸಿ, ತುಂಬಾ ಖುಷಿ ಆಗುತ್ತೆ. ಹಾಗೆ ಇವಾಗ ಮುಂದೆ ಹೋಗ್ತಾ ಇನ್ನೂ ಏನು ಅನ್ನಿಸ್ತಿತ್ತು ಅಂದರೆ ನಾವು ಏನು ತೊಗೊಳಕ್ಕೆ ಬಂದ್ವಿ ಐಟಮ್ಸ್ನ ತೊಗೊಳ್ದಂತೆ ಬರೀ ಬ್ಯಾಗ್ನ ತುಂಬಿಸ್ಕೊತಾ ಇದ್ದೀವ ಅಂತ ಫೀಲ್ ಆಗ್ತಿತ್ತು. ಬಿಕಾಸ್ ಏನು ತೋರಣ ತೊಗೋಬೇಕಿತ್ತು, ನಾನು ಸ್ವಲ್ಪ ಬ್ರಾಸ್ ಐಟಮ್ಸ್ ಎಲ್ಲ ತೊಗೋಬೇಕಿತ್ತು. ಇನ್ನೂ ಏನು ತೊಗೊಂಡಿಲ್ವಲ್ಲ ಲಚ್ಚು ಹತ್ರ ಹೇಳ್ತಾ ಇದ್ದೆ. ಅದಕ್ಕೆ ಅವಳು ಏನೇನು ಲಿಸ್ಟ್ ಹಾಕೊಂಡಿದ್ಯಾ ನೋಡು ಅಂತ ಅಂದ್ಲು. ಸೊ ಲಿಸ್ಟ್ ಎಲ್ಲನೂ ಕೂಡ ಮತ್ತೆ ಚೆಕ್ ಮಾಡಿಕೊಂಡು ಅವಳಿಗೆ ತೋರಿಸ್ತಾ ಇದ್ದೆ. ಇನ್ನೂ ಒಂದಷ್ಟು ಐಟಮ್ಸ್ಗಳನ್ನೆಲ್ಲ ತೊಗೋಬೇಕು ನಾವು, ಬಾ ಬೇಗ ಹೋಗೋಣ ಅಂತ. ಬಿಕಾಸ್ ಆಲ್ರೆಡಿ ಲೇಟ್ ಆಗಿಬಿಟ್ಟಿತ್ತು ಆ್ಯಂಡ್ ಮಕ್ಕಳು ಬರೋ ಟೈಮ್ ಕೂಡ ಆಗಿಬಿಟ್ಟಿತ್ತು. ಆ್ಯಂಡ್ ಇವಾಗ ಈ ಥರ ಲೋಟಸ್, ಆರ್ಟಿಫಿಷಿಯಲ್ ಲೋಟಸ್ ಎಲ್ಲ ನೋಡ್ತಾ ಇದ್ಲು. ಬಟ್ ನಾನು ಅವಳಿಗೆ ಅದೇ ಈ ಥರ ಆರ್ಟಿಫಿಷಿಯಲ್ ಲೋಟಸ್ ಬೇಡ, ಒರಿಜಿನಲ್ ಲೋಟಸ್ಸೇ ಸಿಗುತ್ತೆ. 50 ಇದು 50 ರುಪೀಸೇ, ಅದು 50 ರುಪೀಸಸ್, ಒರಿಜಿನಲ್ಲೇ ತೊಗೊಳ್ಳೋಣ ಬಿಡು ಅಂತ ಹೇಳಿಬಿಟ್ಟು. ಆ್ಯಂಡ್ ಅದಾದಮೇಲೆ ನಾನು ರಿಟರ್ನ್ ಗಿಫ್ಟ್ ತೊಗೋಬೇಕು ಅಂತ ಪ್ಲ್ಯಾನ್ ಮಾಡ್ಕೊಂಡಿದ್ದೆ. ಸೊ ರಿಟರ್ನ್ ಗಿಫ್ಟ್ಗೆ ನಾನು ಈ ಥರ ಪೋಟ್ಲಿ ಬ್ಯಾಗ್ಸ್ ಅಥವಾ ಈ ಥರ ಬ್ಯಾಗ್ಸ್ಗಳನ್ನೇ ಕೊಡೋಣ ಈ ಸತಿ ಅಂತ ಅಂದ್ಕೊಂಡಿದ್ದೆ. ಸೊ ಒಂದು ಇಷ್ಟು ವೆರೈಟೀಸ್ ಆಫ್ ಬ್ಯಾಗ್ಸ್ ಇತ್ತು. ನೀವು ಚಿಕ್ಕಪೇಟೆಗೆ ಹೋದರೆ ಮಾತ್ರ ರಿಟರ್ನ್ ಗಿಫ್ಟ್ ಅಲ್ಟಿಮೇಟಾಗಿ ಸಿಗುತ್ತೆ. ಇದು ನನಗೆ ಡಜನ್ ಗಟ್ಟಲೆ ಬೇಕಿತ್ತು. ಸೊ ಒಂದು ಡಜನ್ ತೊಗೊಂಡ್ರೆ ಸಾಕು ನನ್ನ ಮನೆಗೆ ಅಂತ ಅಂದ್ಕೊಂಡು ಹೋಗಿದ್ದು. ಆ್ಯಂಡ್ ಅವಳಿಗೆ ತೋರಿಸ್ತಿಲ್ಲ ಅಚ್ಚುಗೆ ಒಂದು 2-3 ಥರದ ಬ್ಯಾಗ್. ಅದರಲ್ಲಿ ಅವಳು ಪೋಟ್ಲಿ ಬ್ಯಾಗ್ ಚೆನ್ನಾಗಿರುತ್ತೆ ನೋಡ್ಕೊ ಅಂತ ಅಂದ್ಲು. ಸೊ ಪೋಟ್ಲಿ ಬ್ಯಾಗ್ ಥರನೇ ಇನ್ನೊಂದು ಸ್ಕ್ವೇರ್ ಬ್ಯಾಗ್ ಥರ ಬರುತ್ತೆ, ಅದು ಕೂಡ ತುಂಬಾ ಚೆನ್ನಾಗಿತ್ತು ಡಿಸೈನ್ ಎಲ್ಲ. ಸೊ ಫೈನಲಿ ನಾನು ರಿಟರ್ನ್ ಗಿಫ್ಟ್ನ ತೊಗೊಂಡೆ. ಇದು ಪ್ಯಾಕ್ ಆಫ್ 12 ಬರುತ್ತೆ. ಹೇಗೆ ಕಾಣಿಸುತ್ತೆ ಏನು ಅಂತ ನಿಮಗೆ ಮನೆಗೆ ಹೋದ್ಮೇಲೆ ನಾನು ತೋರಿಸ್ತೀನಿ ಕಂಪ್ಲೀಟಾಗಿ. ಆ್ಯಂಡ್ ನನಗೆ ಈ ಥರ ತುಂಬ ಆಸೆ ಇತ್ತು, ಈ ಥರ ರಿಟರ್ನ್ ಗಿಫ್ಟ್ ಒಂದು ಚಿಕ್ಕದಾಗಿ ಬ್ಯಾಗ್ ಹೆಣ್ಮಕ್ಳಿಗೆ ಕೊಡೋದು ತುಂಬಾ ಚೆನ್ನಾಗಿರುತ್ತೆ ಅಂತ. ಮತ್ತು ಇದು ರಮೇಶ್ ಸ್ಟೀಲ್ಸ್ ಅಂತ, ನಾವು ಯೂಶ್ವಲಿ ಬ್ರಾಸ್ ಐಟಮ್ಸ್ ಎಲ್ಲ ಇಲ್ಲೇ ತೊಗೊಳೋದು. ಸೊ ಇಲ್ಲಿಗೆ ಬಂದ್ವಿ. ಇಲ್ಲಿ ನಾನು ಒಂದಷ್ಟು ದೇವರಿಗೆ ಅಂತ ಹೇಳಿಬಿಟ್ಟು ವರಮಹಾಲಕ್ಷ್ಮಿಗೆ ಸಪ್ರೇಟಾಗಿ ಇಟ್ಬಿಡೋಣ ಅಂತ ಹೇಳಿಬಿಟ್ಟು ಒಂದಷ್ಟು ಬ್ರಾಸ್ ಐಟಮ್ಸ್ ತೊಗೊಳ್ಳೋಣ ಅಂದ್ಕೊಂಡು ಬಂದೆ. ಆ್ಯಂಡ್ ಇದರಲ್ಲಿ ಏನೇನೆಲ್ಲ ತೊಗೊಂಡೆ ಅಂತ ನಿಮಗೆ ನಾನು ಮನೆಗೆ ಹೋದ್ಮೇಲೆ ಡೀಟೇಲಾಗಿ ವ್ಲಾಗ್ ಮಾಡಿ ತೋರಿಸ್ತೀನಿ. ಹಾಗೂ ನನ್ನ ಕಡೆಯಿಂದ ಒಂದು ಸಜೆಷನ್ ಕೂಡ ಕೊಡ್ತೀನಿ. ಇಫ್ ಬೈ ಚಾನ್ಸ್ ನೀವೇನಾದರೂ ದೇವರಿಗೆ ಯಾವುದಾದ್ರೂ ಮೆಟಲ್ ತೊಗೋಬೇಕು ಅಂತ ಅನ್ಸಿದ್ರೆ ಆದಷ್ಟು ಈ ಥರ ಬ್ರಾಸ್ ಐಟಮ್ಸೇ ತೊಗೊಳ್ಳಿ. ಚಿನ್ನ ಮತ್ತು ಬೆಳ್ಳಿ ತೊಗೊಳೋಕ್ಕಾದರೆ ಡೆಫಿನೆಟ್ಲಿ ತೊಗೊಳ್ಳಿ. ಬಟ್ ಇಲ್ಲ ಅಂದರೆ ಈ ಥರ ಬ್ರಾಸ್ ಐಟಮ್ಸ್ನ ತೊಗೊಳ್ಳಿ, ತುಂಬ ಚೆನ್ನಾಗಿರುತ್ತೆ. ಓಕೆ ಗೈಸ್, ನಾನು ಈ ಥರದನ್ನ ನೋಡ್ತಾ ಇದ್ದೆ ತುಂಬ ಟೈಮಿಂದ. ನನಗೆ ಈ ಥರದ್ದು ಬೇಕು ಲಕ್ಷ್ಮಿ ಕೂರ್ಸೋದಕ್ಕೆ ಅಂತ ಹೇಳ್ಬಿಟ್ಟು. ಚೆನ್ನಾಗಿದೆ ಲಚ್ಚು, ಹೇಗಿದೆ? ಇವಾಗ ಕಳಶ ಇಡ್ತೀವಲ್ಲ ನಾವು, ಮನೆ ಬರುತ್ತಲ್ವಾ, 3 ಮನೆ. 3 ಮನೆ ಆ ಥರ ಚಿಕ್ಕದು ಆನೆ ಕೂರ್ಸಕ್ಕೆ. ಇದು ಇನ್ನೊಂದು ಕೊಡಿ, ಕೇಳ್ತೀನಿ. ಚಿಕ್ಕದು ಇದಕ್ಕಿಂತ ಚಿಕ್ಕದಿದೆಯಾ ನೋಡಿ, ಚೆಕ್ ಮಾಡಿ.
ಸೊ ಗೈಸ್, ನಾನು ನನ್ನ ಮನೆ ವರಮಹಾಲಕ್ಷ್ಮಿ ಟೈಮಲ್ಲಿ ಈ ಥರ ಸೆಟಪ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಈ ಥರ ಲಕ್ಷ್ಮಿ ಹೀಗೆ ಇಲ್ಲಿ ಆನೆ ಬರುತ್ತೆ, ಇಲ್ಲಿ ಆನೆ ಬರುತ್ತೆ, ಅಲ್ಲಿ ಲಕ್ಷ್ಮಿ ಬರುತ್ತೆ. ಹೇಗಿದೆ ಇದು? ಹೊಸ ಬಟ್ಲು ಬಂದಿದೆಯಂತೆ ನೋಡಿ, ಪ್ರಸಾದಕ್ಕೆಲ್ಲ, ಪ್ರಸಾದದ ಬೌಲು. ತುಂಬ ಚೆನ್ನಾಗಿದೆ ಗೈಸ್, ಪ್ರಸಾದದ ಬೌಲು. ಇದೇನು ಸತ್ಯಮೇವ ಜಯತೆ, ಚೆನ್ನಾಗಿದೆ ಅಲ್ಲ, ಎಂಬ್ಲಮ್ ಜೊತೆಗೆ ಬರ್ತಿದೆ ಗೈಸ್. ಅಂಡ್ ದೀಪಾವಳಿ ಕಂಬದಲ್ಲಂತೂ ಬೇಜಾನ್ ಸೈಜ್ ಇದೆ. ಓಕೆ, ಇದರಲ್ಲೇ 3 ಸೈಜ್ ಇದೆಯಾ? ಚೆನ್ನಾಗಿದೆ. ಎಲ್ಲ ಸೈಜಸಲ್ಲೂ ಇದೆಯಾ? ಇದು ಚೆನ್ನಾಗಿದೆ, ಇದನ್ನ ತಗೊಂಡಿದ್ದೀನಿ. ಚೆನ್ನಾಗಿದೆ ಸರ್. ಕಳ್ಶದಲ್ಲಿ ನೋಡ್ಬೋದು ಎಷ್ಟೊಂದು ವೆರೈಟೀಸ್ ಇದೆ. ಇದು ಒಂದು ಅದು ಹಿಂಗೆ ನೀರು ಚುಮ್ಕ್ಸೋದು ತಾನೇ, ಚೆನ್ನಾಗಿದೆ. ಪನ್ನೀರ್, ಇದೆಲ್ಲ ಕಳ್ಶದ ಐಟಮ್ಸು ಎಲ್ಲ ತುಂಬ ಚೆನ್ನಾಗಿದೆ, ಎಲ್ಲ ಬಂದಿದೆ ಚೆನ್ನಾಗಿ. ಡಿಸ್ಕೌಂಟ್ ಹೇಗೆ ಮಾಡ್ಕೊಡ್ತೀರಾ ನಮ್ಮ ವ್ಯೂವರ್ಸ್ಗೆ ನೀವು? ಓಕೆ ನೋಡಿ, ಶಿವನ್ನ ನೋಡಿ ಗೈಸ್. ಮಂಗಲ್ ಸಿಂಗು ಹೌದಾ ಇಲ್ವಾ? ಬೇಗ ಹೇಳಿ. ಇದು ಚೆನ್ನಾಗಿದೆ ಗೈಸ್. ನಾನು ಇದರಲ್ಲಿ ಚಿಕ್ಕ ದೀಪ ತಗೋತಾ ಇದ್ದೀನಿ ಬಾಗಿಲು ಹಚ್ಚಕ್ಕೆ. 750 850 हो रहा था, डिस्काउंट कर दिया आपको 850 माइनस 10% डिस्काउंट 765 हो रहा है, 750 दीजिए 15 रुपये और दीजिए भैया. ऐसे वाला और एक सेम दिखाइए ना, इधर ढूंढ रही हूँ, नहीं मिल रहा है. निकाल के देता हूँ. ಓಕೆ ಗೈಸ್, ಸೊ ಫೈನಲಿ ಬಂದ್ವಿ ನಾವು ಮನೆಗೆ. ಆ್ಯಂಡ್ ಮನೆಗೆ ಬಂದ ತಕ್ಷಣ ಮಕ್ಳಿಗೆ ತಿನ್ನಿಸಿ ನಾನು ಒಂದು ಸ್ವಲ್ಪ ಊಟ ಮಾಡಿ ತಕ್ಷಣ ಈ ಒಂದು ವಿಡಿಯೋನ ಶೂಟ್ ಮಾಡ್ತಾ ಇದ್ದೀನಿ. ಐ ನೋ ಸ್ವಲ್ಪ ಲೇಟ್ ಆಯಿತು ಈ ವಿಡಿಯೋ ಬರೋದು ಅಂತ ಅನ್ಕೊಂತೀರಾ, ಬಟ್ ಸೊ ನಾವು ಕೂಡ ಲಾಸ್ಟ್ ಮೂಮೆಂಟಲ್ಲಿ ಶಾಪಿಂಗ್ ಮಾಡ್ಕೊಂಡು ಬಂದಿರೋದು. ಲಿಟ್ರಲಿ ನಾಡಿದ್ದು ಹಬ್ಬ ಆ್ಯಂಡ್ ನಾವು ಇವತ್ತು ಹೋಗ್ಬಿಟ್ಟು ಶಾಪಿಂಗ್ ಮಾಡ್ಕೊಂಡು ಬಂದಿದ್ದೀವಿ. ಇಷ್ಟು ಲಾಸ್ಟ್ ಮೂಮೆಂಟಲ್ಲಿ ಯಾರೂ ಮಾಡಲ್ಲ ಅನ್ಕೋತೀನಿ, ಬಟ್ ಏನು ಮಾಡೋಕ್ಕಾಗಲ್ಲ. ನಮಗೂ ಮಕ್ಕಳು ಅಂದರೆ ಇಬ್ಬರದ್ದು ಸ್ಕೂಲು, ಆ್ಯಕ್ಚುಲಿ 3 ಜನದ್ದು ಸ್ಕೂಲು. ಸೊ ಅವ್ರ ಸ್ಕೂಲಿಗೆ ಹೋಗಿ ಬರೋ ಅಷ್ಟರಲ್ಲಿ ನಾವು ಹೋಗ್ಬಿಟ್ಟು ಬರಬೇಕು ಅಂತ ಅಂದ್ಕೊಂಡೆ ಹೊರಟಿದ್ದು. ಬಟ್ ಸ್ಟಿಲ್ ನಾವು ಬರೋ ಅಷ್ಟರಲ್ಲೇ ಒಂದು 4:45 ಹತ್ತತ್ರ ಆಯಿತು. ಬಟ್ ಬೇಗ ಹೋಗಿದ್ದಕ್ಕೆ ಇಷ್ಟು ಬೇಗ ಆದರೂ ಬಂದಿದ್ದೀವಿ, ಅಂದರೆ ಇನ್ನೂ ಲೇಟ್ ಆಗಿಬಿಡ್ತಿತ್ತು. ಎನಿವೇಸ್, ಇವಾಗ ಟೈಮ್ ವೇಸ್ಟ್ ಮಾಡ್ದಂತೆ ಬನ್ನಿ ತೋರಿಸ್ತೀನಿ ಚಿಕ್ಕಪೇಟೆಯಿಂದ ಏನೆಲ್ಲ ತೊಗೊಂಬಂದೆ ಅಂತ. ತುಂಬ ಎಲ್ಲ ಯೂಸ್ಫುಲ್ ಆಗುವಂಥದ್ದನ್ನೇ ತೊಗೊಂಬಂದಿದ್ದೀರಿ ಗೈಸ್. ಸೊ ಏನಾದರೂ ಈ ವಾರ ಕೂರಿಸ್ದಂತೆ ನೆಕ್ಸ್ಟ್ ವಾರಕ್ಕೆ ಯಾರಾದರೂ ಕೂರಿಸ್ತಾ ಇದ್ದೀರಾ ಅಂತಂದರೆ ನಿಮಗೆ ಹೆಲ್ಪ್ ಆಗುತ್ತೆ, ಮತ್ತು ಮುಂದಿನ ವರ್ಷ ಕೂರಿಸೋರ್ಗೂ ಕೂಡ ಹೆಲ್ಪ್ ಆಗುತ್ತೆ. ಸೊ ಎಸ್, ಈ ವರಮಹಾಲಕ್ಷ್ಮಿಗೆ ನಮ್ಮ ಕೊನೆಯ ಚಿಕ್ಕಪೇಟೆ ಶಾಪಿಂಗ್ ಇದು. ಬನ್ನಿ ಸ್ಟಾರ್ಟ್ ಮಾಡೋಣ. ಏನರಿಂದ ಸ್ಟಾರ್ಟ್ ಮಾಡಲಿ? ಒಂದು ಕೆಲಸ ಮಾಡೋಣ, ಫಸ್ಟು ಮನೆ ಬಾಗಿಲಿಂದನೇ ಸ್ಟಾರ್ಟ್ ಮಾಡಿಬಿಡೋಣ. ಸೊ ಮನೆ ಬಾಗಿಲಿಗೆ ಅಂತ ಹೇಳಿಬಿಟ್ಟು 2 ತೋರಣನ ತೊಗೊಂಡಿದ್ದೀವಿ. ನೋಡ್ಬೋದು ಈ ಥರ ಭತ್ತದ ತೋರಣ. ಸೊ ಈ ಥರ ಭತ್ತದ ತೋರಣನ ತೊಗೊಂಡಿದ್ದೀವಿ. ಇದು ಬಂದು 300 ರುಪೀಸ್ ಈಚ್ ಸಿಕ್ಕಿದ್ದು. ಆ್ಯಕ್ಚುಲಿ ಇನ್ನು ಕೆಲವೊಬ್ರು 250ಗೂ ಕೂಡ ಮಾರ್ತಾಯಿದ್ರು, ಬಟ್ ಇವರು ಸ್ವಲ್ಪನೂ ಕಡಿಮೆ ಮಾಡಲಿಲ್ಲ. ಸೊ 300 ರುಪೀಸ್ಗೆ ಚೆನ್ನಾಗಿದೆ ಭತ್ತದ ತೋರಣ. ಅವ್ರು ಹೇಳಿದ್ದಾರೆ ಒಂದು ಸ್ವಲ್ಪ ನೀರಲ್ಲಿ ನೆನೆಸ್ಬಿಟ್ಟು ಒಂಚೂರು ಒಣಗಾಕ್ಬಿಟ್ಟು ಆಮೇಲೆ ಡೈರೆಕ್ಟಾಗಿ ಹಾಕ್ಬಿಡಿ ನೀವು ಅಂತ ಹೇಳಿದ್ದಾರೆ. ಸೊ ಈ ಥರ ನಮಗೆ ಈ ಥರ ಭತ್ತದ ತೋರಣ ಸಖತ್ ಇಷ್ಟ. ಆ್ಯಂಡ್ ನಮ್ಮ ಮನೆ ಸ್ವಲ್ಪ ಏನು ಹೇಳ್ತಾರೆ, ಅದು ನ್ಯಾಚುರಲ್ ವೈಬ್ಸ್ ಜಾಸ್ತಿ ಕೊಡೋದ್ರಿಂದ ಇದು ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ದೇವ್ರ ಮನೆಗೆ ಒಂದು ಭತ್ತದ ತೋರಣ ಮತ್ತು ಮೇನ್ ಡೋರ್ ಬಾಗಿಲಿಗೊಂದು ಭತ್ತದ ತೋರಣ ತೊಗೊಂಡಿದ್ದೀವಿ. ಬಟ್ ಗೊತ್ತಿಲ್ಲ ಮೇನ್ ಡೋರ್ ಬಾಗಿಲಿಗೆ ಆಗುತ್ತೋ ಇಲ್ವಾ ಅಂತ, ಬಿಕಾಸ್ ಇದು 4 ಅಡಿ ಇದೆ ಆ್ಯಂಡ್ ನಮ್ಮದು ಮೇನ್ ಡೋರ್ ಬಾಗಿಲು 5 ಅಡಿಗಿರೋದು. ಸೊ ಅರ್ಧ ಆ ಥರ ಆಗುತ್ತೋ ಏನೋ ನೋಡಬೇಕು, ಇಲ್ಲಾಂದರೆ ಜಾಯಿನ್ ಮಾಡಿ ಅಂತ ಹೇಳಿದ್ದಾರೆ. ನಾನು ತೊಗೊಂಬಂದಿದ್ದೀನಿ ಯಾವುದಕ್ಕೂ. ಸೊ ಈ ಥರ 2 ಭತ್ತದ ತೋರಣ ತೊಗೊಂಬಂದಿದ್ದೀನಿ. ಆ್ಯಂಡ್ ಇದು ವರಮಹಾಲಕ್ಷ್ಮಿಗೂ ನೀವು ಡೆಕೋರೇಷನ್ ಮಾಡೋದಕ್ಕೆ ಯೂಸ್ ಮಾಡ್ಬೋದು. ಬ್ಯಾಕ್ಗ್ರೌಂಡಲ್ಲಿ ಏನಾದರೂ ನೀವು ಸುಮ್ಮನೆ ಈ ಥರ ಬ್ಯಾಕ್ ಡ್ರಾಪ್ ಹಾಕ್ತೀರಾ ನೋಡಿ, ಆ ಬ್ಯಾಕ್ ಡ್ರಾಪ್ಗೂ ಈ ಥರ ಭತ್ತದ ತೋರಣನ ಕಟ್ಬೋದು. ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ನೋಡೋಣ, ನಾವು ಫ್ಯೂಚರಲ್ಲಿ ಯಾವಾಗಲಾದರೂ ಒಂದು ಸತಿ ಆ ಥರ ಪ್ಲ್ಯಾನ್ ಮಾಡೋಣ. ಆ್ಯಂಡ್ ಇದು ಬಂದು ಲಕ್ಷ್ಮಿಗೆ ಅಂದರೆ ಕಾಯಿ ಇಡ್ತೀರಲ್ವ, ಕಾಯಿಗೆ ಈ ಥರ ಹಿಂಗೆ ಹಾಕಿ ನೀವು ಆರಾಮಾಗಿ ಇಲ್ಲಿ ಹಾರಗಳನ್ನ ಹಾಕ್ಬೋದು. ಸೊ ಅದಕ್ಕೆ ಅಂತ ಹೇಳಿಬಿಟ್ಟು ಈ ಥರದ್ದಿರುತ್ತೆ. ಇದು 100 ರುಪೀಸ್ ಅಷ್ಟೇ. ಇದು ನಿಮಗೆ ಚಿಕ್ಕಪೇಟೆನಲ್ಲಿ ತುಂಬ ಕಡೆ ಸಿಕ್ಬಿಡುತ್ತೆ ಇದು. ಸೊ ಇದನ್ನು ಒಂದು ತೊಗೊಂಡಿದ್ದೀನಿ.
ಇದು ನಾನು ಮೀಶೋಯಿಂದನೇ ಆರ್ಡರ್ ಮಾಡಬೇಕಿತ್ತು, ಬಟ್ ಮರ್ತೋಯ್ತು. ಅದಾದಮೇಲಿಂದ ಡೋರ್ನೇ ತೋರಿಸ್ತಾ ಇದ್ದೀವಿ ಅಂದಾಗ ಡೋರ್ ಮ್ಯಾಟು ಇದು ಆ್ಯಕ್ಚುಲಿ ಆ್ಯಂಟಿಸ್ಕಿಡ್ ಡೋರ್ ಮ್ಯಾಟ್. ನಾನು ಸ್ವಲ್ಪ ಚಿಕ್ಕಪೇಟೆಯಿಂದನೇ ತೊಗೊಂಬಂದೆ. ಸೈಜ್ ಎಲ್ಲ ದೊಡ್ಡದಾಗಿ ಸಿಗುತ್ತೆ, ಕರೆಕ್ಟಾಗಿ ನೋಡಿ ತೊಗೋಬೋದು ಅಂತ ಹೇಳಿಬಿಟ್ಟು ಇದನ್ನು ತೊಗೊಂಡಿದ್ದೀನಿ. ಒಂದೇ ಮ್ಯಾಟ್, ಬಿಕಾಸ್ ನಿಮ್ಮದು ಬೇರೆ ಮ್ಯಾಟ್ ಯಾವುದೋ ಅಷ್ಟೊಂದು ಗಲೀಜಾಗಿಲ್ಲ ಗೈಸ್. ಸೊ ಅದಕ್ಕೆ ಇದೊಂದು ಮ್ಯಾಟ್, ಬೇರೆದೆಲ್ಲ ನಾನು ಹಾಗೆ ವಾಶ್ ಮಾಡಿ ಹಾಕ್ತೀನಿ. ಬಟ್ ಇವಾಗ ಹಾಕಿರೋದು ತುಂಬ ಒಂಥರ ಹಳೇದಾಗಿಬಿಟ್ಟಿದೆ ಅನಿಸ್ತಿದೆ. ಸೊ ಅದೊಂದು ಮ್ಯಾಟ್ನ ತೊಗೊಂಬಂದೆ. ಆ್ಯಂಡ್ ಅದಾದಮೇಲೆ ವರಮಹಾಲಕ್ಷ್ಮಿ ಕೂರಿಸ್ತೀನಲ್ಲ ನಾನು ಟೇಬಲ್ ಮೇಲೆ, ಸೊ ಡೈರೆಕ್ಟಾಗಿ ಟೇಬಲ್ ಮೇಲೆ ಕೂರಿಸಲ್ಲ, ಅದ್ರ ಮೇಲೆ ಏನಾದರೂ ಒಂದು ಬಟ್ಟೆ ಹಾಕಬೇಕು. ಸೊ ನಾವೇನು ಮಾಡ್ತೀವಿ ಅಂದರೆ ಪ್ರತಿ ವರ್ಷವೂ ಅಷ್ಟೇ, ನಾವು ಕೂರ್ಸೋಕ್ಕೆ ಸ್ಟಾರ್ಟ್ ಮಾಡಿದಾಗಲಿಂದನೂ ಪ್ರತಿ ವರ್ಷವೂ ಒಂದು ಬೆಡ್ಶೀಟ್ನ ತೊಗೋತೀನಿ. ಸೊ ಈ ವರ್ಷವೂ ಕೂಡ ಈ ರೀತಿಯಾದಂಥ ಒಂದು ಬೆಡ್ಶೀಟ್ನ ತೊಗೊಂಡಿದ್ದೀನಿ. ಇದು ಬಂದು ಚೆನ್ನಾಗಿದೆ, ಕಿಂಗ್ ಸೈಜಲ್ಲೇ ತೊಗೊಂಡಿದ್ದೀನಿ. ಇದು ಮ್ಯಾಟ್ ಬಂದುಬಿಟ್ಟು 450 ಏನೋ, ಬೆಡ್ಶೀಟ್ ಬಂದು 550. ತುಂಬ ಚೆನ್ನಾಗಿದೆ ಕಲರು, ವೈಟ್ ಕಲರಲ್ಲಿ. ನನಗೆ ಈ ಥರ ಕ್ರೀಮ್ ಕಲರ್ ಅಥವಾ ವೈಟ್ ಕಲರೇ ಇಷ್ಟ. ತುಂಬ ಕಲರ್ ಬೆಡ್ಶೀಟ್ ಹಾಕಲ್ಲ, ನನಗೆ ಅದೊಂಥರ ಅನಿಸುತ್ತೆ. ಸೊ ಈ ಥರದೊಂದು ಬೆಡ್ಶೀಟ್ನ ತೊಗೊಂಡಿದ್ದೀನಿ ಗೈಸ್. ಆ್ಯಕ್ಚುಲಿ ಇದೊಂದು ಅಂಗಡಿ ಇದೆ, ಅಲ್ಲಿ ಫಿಕ್ಸ್ ಪ್ರೈಸು, 1 ರೂಪಾಯಿನೂ ಕಡಿಮೆ ಮಾಡಲ್ಲ, ಬಟ್ ಕ್ವಾಲಿಟಿ ತುಂಬ ಚೆನ್ನಾಗಿರುತ್ತೆ ಅವ್ರದ್ದು. ಸೊ ಬೆಡ್ಶೀಟ್ ತೊಗೊಂಬಂದಿದ್ದೀನಿ. ಆ್ಯಂಡ್ ಅದಾದಮೇಲೆ ಗೈಸ್ ಇದು ನಂಗೆ ತುಂಬ ಇಷ್ಟ ಆಯಿತು. ಅದು ಒಂದು ಸ್ವಲ್ಪ ಪ್ಲಾಸ್ಟಿಕ್ ಮತ್ತೆ ಬಟ್ಟೆದಿದೆ, ನ್ಯಾಚುರಲ್ ಮೆಟೀರಿಯಲ್ ಇಲ್ಲ ಅಂದ್ರೂ ಪರವಾಗಿಲ್ಲ ಅಂತ ಅಂದ್ಬಿಟ್ಟು ತೊಗೊಂಡೆ. ಬಿಕಾಸ್ ಈ ಥರ ನಾನು ಹೂವಿನ ಏನಂತಾರೆ ಮಲ್ಲಿಗೆ ಹೂವಿನ ಮೊಗ್ಗು ತೊಗೋಬೇಕು ಅಂತ ಅಂದರೆ ಅಷ್ಟೇ ಸಿಕ್ಕಾಪಡೆ ಬೇಕಾಗುತ್ತೆ. ಸೊ ಇದು ಈ ಥರ ನೋಡ್ಬೋದು, ಈ ಥರ ತೋರಣನ ತೊಗೊಂಡಿದ್ದೀನಿ. ಕಾಣಿಸ್ತಿದೆಯಾ ನಿಮಗೆ? ಚೆನ್ನಾಗಿದೆ ಇದು. ನಾನು ಅಷ್ಟು ತೋರಣ ನೋಡಿದ್ರಲ್ಲಿ ಈ ಲೋಟಸ್ ಬಂದ್ಬಿಟ್ಟು ಒಂಥರ ಒರಿಜಿನಲ್ ಲೋಟಸ್ ಫೀಲ್ ಕೊಡ್ತಿದೆ. ಯಾಕೆಂದರೆ ಇದು ಬಟ್ಟೆದು ಚೆನ್ನಾಗಿ ಮಾಡಿದ್ದಾರೆ. ಯೂಶ್ವಲಿ ಎಲ್ಲ ಪೇಪರ್ ಅಥವಾ ಪ್ಲಾಸ್ಟಿಕ್ಕಿಂದ ಮಾಡಿರ್ತಾರಲ್ವ, ಇದು ಬಟ್ಟೆದು ಚೆನ್ನಾಗಿ ಮಾಡಿದ್ದಾರೆ. ಸೊ ಇದು ಬಂದ್ಬಿಟ್ಟು 700 ರೂಪೀಸ್ ಜೊತೆ. ಬಟ್ ಎಂಡೆಂಡಲ್ಲಿ ಏನಾಯಿತು ಗೊತ್ತಾ, ತುಂಬ ಸುಸ್ತಾಗ್ಬಿಟ್ವಿ. ನೀವು ನೋಡಿದ್ರೆ ಎಂಡೆಂಡಲ್ಲಿ ನಾನು ವ್ಲಾಗು ಕೂಡ ಕಂಟಿನ್ಯೂ ಮಾಡಿಲ್ಲ. ಸೊ ಈ ಥರದೊಂದು ಜೋಡಿದು ತೋರಣನ ತೊಗೊಂಬಂದಿದ್ದೀನಿ. ಸೈಡಿಗೆ ಹಾಕೋದು ಮಾತ್ರ, ಇದು ಮಧ್ಯಕ್ಕಿಲ್ಲ. ಸೊ ಈ ಥರದನ್ನ ತೊಗೊಂಬಂದಿದ್ದೀನಿ. ಇದು ಚೆನ್ನಾಗಿದೆ, ಆ್ಯಕ್ಚುಲಿ ರಿಯಲಿ ನೋಡೋಕ್ಕೆ ತುಂಬ ಚೆನ್ನಾಗಿದೆ. ಸಡನ್ಲಿ ನೋಡಿದ್ರೆ ಮಲ್ಲಿಗೆ ಹೂವು ಅಂತ ಅನಿಸುತ್ತೆ, ಆ ಥರ ಇದೆ ಇದು. ಸೊ ಅದೊಂದು. ಆ್ಯಂಡ್ ಇದು ಈ ಥರ ಎಲೆದು ತೋರಣನ ತೊಗೊಂಬಂದಿದ್ದೀನಿ. ಇದನ್ನು ಹಬ್ಬದ ದಿವಸ ಹಾಕ್ತೀನೋ ಇಲ್ವೋ ಗೊತ್ತಿಲ್ಲ, ಬಟ್ ನನಗೇನಪ್ಪ ಅಂದರೆ ಆಮೇಲೆ ಪ್ರತಿದಿನವೂ ಒಂಥರ ಹಸಿರು ದೇವ್ರ ಮನೆ ಬಾಗಿಲಲ್ಲಿ ಇರಲಿ ಅಂತ ಹೇಳಿಬಿಟ್ಟು ತೊಗೊಂಬಂದಿದ್ದೀನಿ. ಹಬ್ಬದ ದಿವಸ ನಾನು ಒರಿಜಿನಲ್ ಮಾವಿನ ಎಲೆದೇ ಹಾಕ್ತೀನಿ, ಬಟ್ ಆಮೇಲೆ ಅದು ಒಣಗೋಗುತ್ತಲ್ವಾ, ಸೊ ಈ ಥರ ಹಸಿರು ಇರಲಿ ಅಂತ ಹೇಳ್ಬಿಟ್ಟು ಇದು ತೊಗೊಂಡಿದ್ದೀನಿ. ಇದು ಬಂದು 150 ರೂಪೀಸ್. ಚೆನ್ನಾಗಿದೆ, ಹತ್ತಿರದಿಂದ ನೋಡಿದ್ರೆ ಗೊತ್ತಾಗೋದು, ಚೆನ್ನಾಗಿದೆಯಲ್ಲ. ಸೊ ಇದೊಂದು ತೊಗೊಂಡೆ. ಚಿಕ್ಕಪೇಟೆಗೆ ಹೋಗಬೇಕಾದ್ರೆ ಲಿಟ್ರಲಿ ಏನೂ ಗೊತ್ತಿರಲಿಲ್ಲ, ಏನು ತೊಗೋಬೇಕು ಅನ್ನೋ ಒಂದು ಕನ್ಫ್ಯೂಷನಲ್ಲೇ ಹೋದೆ. ಅಲ್ಲಿಗೆ ಹೋದ್ಮೇಲೆ ಅದು ಬೇಕು ಅಲ್ವಾ, ಇದು ಬೇಕಲ್ವಾ ಅಂತ ಹೇಳ್ಬಿಟ್ಟು ಒಂದು ಅಷ್ಟೊಂದು ತೊಗೊಂಡಿದ್ದೀನಿ. ಆ್ಯಂಡ್ ನೆಕ್ಸ್ಟ್ ಈ ಥರ ಜೋಡಿ ಪ್ಯಾರೆಟ್ನ ತೊಗೊಂಡಿದ್ದೀನಿ. ಇದು ಬಂದು ಜೋಡಿ 150 ರೂಪೀಸ್ ಏನೋ. ಸೊ ಇದು ಚೆನ್ನಾಗಿದೆ. ಇನ್ನೊಂದು ಸ್ವಲ್ಪ ಉದ್ದ ಮಣಿ ಅಂದರೆ ಇನ್ನೊಂದು ಅರ್ಧ ಮೊಳ ಉದ್ದ ಬಂದರೆ ಅದೇ 300 ರೂಪೀಸ್ ಜೋಡಿ. ಸೊ ನನಗಿದು ಸಾಕು ಅನಿಸ್ತಿದ್ದು. 150 ರೂಪೀಸ್ ಜೋಡಿ ತುಂಬಾ ಕ್ಯೂಟಾಗಿದೆ. ಆ್ಯಂಡ್ ನನಗೆ ಡೆಕೋರೇಷನ್ ಮಾಡಬೇಕಾದ್ರೆ ಒಂದು ಸ್ವಲ್ಪ ಯೂಸ್ಫುಲ್ ಆಗಿರುತ್ತೆ, ಹೆಲ್ಪ್ ಆಗುತ್ತೆ ಅಂತ ಹೇಳ್ಬಿಟ್ಟು ಇದನ್ನ ತೊಗೊಂಡಿದ್ದೀನಿ. ಫಸ್ಟ್ ನಾನು ಏನು ಮಾಡ್ತೀನಿ ಗೊತ್ತಾ ಗೈಸ್, ಫಸ್ಟ್ ನಾನು ಡೆಕೋರೇಷನ್ನ ಮಾಡಿಬಿಡ್ತೀನಿ. ಅದಾದಮೇಲೆ ಲಕ್ಷ್ಮಿ ಕೂರಿಸೋದು ಎಲ್ಲನೂ ಮಾಡಿಬಿಡ್ತೀನಿ. ರಾತ್ರಿನೇ ಎಲ್ಲನೂ ಮುಗಿಸ್ಕೊಬಿಡ್ತೀನಿ. ಬೆಳಗ್ಗೆ ಎದ್ದ ಮೇಲೆ ಒಂದು 4 ಗಂಟೆಗೆ ಎದ್ದುಬಿಟ್ಟು ದೇವ್ರದ್ದು ಏನು ಲಕ್ಷ್ಮಿನ ಅಂದರೆ ಎಲ್ಲ ಕೂರಿಸಿರ್ತೀನಿ, ಬಟ್ ಪ್ರಾಣ ಪ್ರತಿಷ್ಠಾಪನೆ ಮಾಡಲ್ಲ. ಪ್ರಾಣ ಪ್ರತಿಷ್ಠಾಪನೆ ಅಂದರೆ ನಾವು ಕಳಶನ ಇಟ್ಕೊಂಡು ಕಳಶದ ಮೇಲೆ ಕೈ ಇಟ್ಬಿಟ್ಟು ಗಂಗೆ ಚ ಯಮುನೆ ಚ ಮಂತ್ರ ಎಲ್ಲ ಹೇಳಿಬಿಟ್ಟು ಅದರೊಳಗೆಲ್ಲ ಏನೇನು ತೊಗೊಂಬಂದಿರ್ತೀವಲ್ವ ವರಮಹಾಲಕ್ಷ್ಮಿದು ಇದರದ್ದೆಲ್ಲ ಕಾವಡೆ ಶಂಕುಚಕ್ರ ಅದೆಲ್ಲನೂ. ಸೊ ಅದೆಲ್ಲನೂ ಕೂಡ ಹಾಕ್ಬಿಟ್ಟು ಅದರೊಳಗೆ ಪ್ರಾಣ ಪ್ರತಿಷ್ಠಾಪನೆ ಮಾಡಿ ಕಳಶನ ಕಂಪ್ಲೀಟಾಗಿ ಮಾವನೆಲ್ಲ ಅದೆಲ್ಲನೂ ಹಾಕಿ ಕಾಯಿ ಇಟ್ಟು ಅದಾದಮೇಲೆ ಬೆಳಗ್ಗೆ ಎದ್ಬಿಟ್ಟು ಅವೆಲ್ಲ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ದಟ್ ರಾತ್ರಿನೇ ಆಲ್ಮೋಸ್ಟ್ ಎಲ್ಲ ಕೆಲಸನೂ ಮುಗಿಸ್ಕೊಂಡ್ಬಿಡ್ತೀನಿ. ಬೆಳಗ್ಗೆ ನನಗೆ ಬೇರೆ ಏನೂ ಕೆಲಸ ಇರ್ಬೋದು, ಆ ಥರ ಒಂದು ಪ್ಲ್ಯಾನಲ್ಲಿ ಇದ್ದೀನಿ. ಗೊತ್ತಿಲ್ಲ ಪ್ಲ್ಯಾನ್ ಏನಾಗಿದೆ ಅಂತ. ಓಕೆ, ಸೊ ಇದು ಬ್ಯಾಕ್ಗ್ರೌಂಡ್ ಡೆಕೋರೇಷನ್ಗೆ ಚೆನ್ನಾಗಿರುತ್ತಲ್ವ. ತುಂಬ ಜನ ತೊಗೊಂಡಿರ್ತೀರಾ, ಯಾರೆಲ್ಲ ಈ ಥರ ಪ್ಯಾರೆಟ್ನ ತೊಗೊಂಡಿದ್ದೀರಾ ಅಂತ ನನಗೆ ಕಾಮೆಂಟ್ ಮಾಡಿ ತಿಳಿಸಿ. ಆ್ಯಂಡ್ ಪ್ಲೀಸ್ ನಿಮ್ಮ ಮನೆ ವರಮಹಾಲಕ್ಷ್ಮಿದು ಫೋಟೋಸ್ನ ಕಳಿಸಿ ಇನ್ಸ್ಟಾಗ್ರಾಮ್ ಮೂಲಕ. ನಂಗೆ ತುಂಬ ಇಷ್ಟ ವರಮಹಾಲಕ್ಷ್ಮಿ ಡೆಕೋರೇಷನ್ ಬೇರೆ ಥರ ಮಾಡಿರ್ತಾರಲ್ವ, ಅದೆಲ್ಲ ನೋಡೋಕೆ ನಂಗೆ ಸಖತ್ ಇಷ್ಟ ಆಗುತ್ತೆ. ಬಿಕಾಸ್ ನೀವೆಲ್ಲ ಅಂತೂ ನಮ್ಮ ವೀಡಿಯೋಸಲ್ಲಿ ನೋಡ್ತೀರಾ, ಆದರೆ ನಾವೇ ನಿಮ್ಮದು ಇದನ್ನು ಕರೆಕ್ಟಾಗಿ ನೋಡೋದಕ್ಕಾಗೋದಿಲ್ಲ. ಸೊ ಪ್ಲೀಸ್ ನನಗೆ ಇದರಲ್ಲಿ ಕಳಿಸಿ ಆಯಿತಾ. ಆ್ಯಂಡ್ ಅದಾದಮೇಲೆ ಬ್ಯಾಂಗಲ್ಸ್ ತೊಗೊಂಡೆ. ನನಗೆ ಗಾಜಿನ ಬಳೆ ಎಷ್ಟು ಇಷ್ಟ ಅಂತ ಆಲ್ರೆಡಿ ನಿಮಗೆ ಗೊತ್ತಾಗಿರುತ್ತೆ ಅನಿಸುತ್ತೆ, ನನ್ನ ಗಾಜಿನ ಬಳೆ ಕಲೆಕ್ಷನಿಂದನೇ. ಸೊ ಇದು 4 ಕಲರ್ನ ತೊಗೊಂಡಿದ್ದೀನಿ.
ಇದು ಬಂದು ಒಂದು ಯೆಲ್ಲೋ ಕಲರಲ್ಲಿ ತೊಗೊಂಡಿದ್ದೀನಿ ಆ್ಯಂಡ್ ಇದೊಂದು ಗ್ರೀನ್ ಕಲರ್ ಬಿಕಾಸ್ ನನ್ನ ವರಮಹಾಲಕ್ಷ್ಮಿ ಸ್ಯಾರಿ ಬಂದು ಈ ಕಲರಲ್ಲಿದೆ ಆ್ಯಂಡ್ ಇದೊಂದು ಯೆಲ್ಲೋ ಕಲರಲ್ಲಿ ತೊಗೊಂಡಿದ್ದೀನಿ ಮತ್ತು ಒಂದು ಬ್ರೌನ್ ಕಲರ್, ಇದು ಬರ್ಗಂಡಿ ಬ್ರೌನ್ ಅಂತಾರಲ್ಲ ಆ ಥರ ಬರ್ಗಂಡಿ ಬ್ರೌನ್ ಕಲರ್, ಮತ್ತು ಒಂದು ಬ್ಲ್ಯಾಕ್ ಕಲರ್. ಯೂಶ್ವಲಿ ನಾನು ಬ್ಲ್ಯಾಕ್ ಟು ಪ್ಲೇನ್ ಬ್ಯಾಂಗಲ್ಸ್ ಇದೆಯಲ್ಲ, ಇದು ಶಾಸ್ತ್ರದ ಬ್ಯಾಂಗಲ್ಸ್ ಅದನ್ನೇ ಹಾಕ್ಕೊಳ್ಳೋದು. ಬಟ್ ಇದು ನಂಗೆ ತುಂಬ ಇಷ್ಟ ಆಯಿತು ನೋಡಿದ ತಕ್ಷಣ, ಸೊ ಅದಕ್ಕೆ. ಆ್ಯಂಡ್ 4 ತೊಗೊಂಡ್ರೆ ಇದೊಂದು ಬಾಕ್ಸು ಕೊಡ್ತೀನಿ ಫ್ರೀಯಾಗಿ ಅಂತ ಹೇಳಿದ್ರು. ಸೊ ಹೆಂಗಿದ್ರು 100 ರುಪೀಸ್ ಅಷ್ಟೇ, ಇದು ಡಜನ್ 100 ರುಪೀಸ್ ಬರುತ್ತೆ. ಈ ಬಳೆಗಳದ್ದೇ ನೀವು ಬ್ಯಾಂಗಲ್ಸ್ ಸ್ಟೋರಿಗೆ ಕೇಳೋಕೆ ಹೋಗಿ 150 ರುಪೀಸ್ ಹೇಳ್ತಾರೆ, 180 ರುಪೀಸ್ ಎಲ್ಲ ಹೇಳ್ತಾರೆ. ಬಟ್ ಇದು ನನಗೆ 100 ರುಪೀಸ್ ವರ್ತ್ ಅಂತ ಅನಿಸುತ್ತೆ. ಸೊ ಈ ಥರ ಬ್ಯಾಂಗಲ್ಸ್ನ ತೊಗೊಂಬಂದಿದ್ದೀನಿ. ತುಂಬ ಚೆನ್ನಾಗಿದೆ ಬ್ಯಾಂಗಲ್ಸು, ಕಲರ್ಸು ಎಲ್ಲ. ಸೊ ಈ ಥರ 4 ಕಲರ್ ಬ್ಯಾಂಗಲ್ಸ್ನ ತೊಗೊಂಬಂದಿದ್ದೀನಿ. ಹೇಗಿದೆ ಕಲರ್? ತುಂಬಾ ಚೆನ್ನಾಗಿದೆ. ಇದು ಬಂದು ಅವ್ರು ಸ್ವಲ್ಪನೂ ಕಡಿಮೆ ಮಾಡಲಿಲ್ಲ ಗೈಸ್. 700 ರುಪೀಸ್ ಇಸ್ಕೊಂಡ್ರು ಇದಕ್ಕೆ. ಆ್ಯಕ್ಚುಲಿ ಅವ್ರು ಫಿಕ್ಸ್ ಪ್ರೈಸ್. ಆಮೇಲೆ ಅವ್ರು ಜಾಸ್ತಿ ವೀಡಿಯೋನು, ನೀವು ಸ್ಟಾರ್ಟಿಂಗ್ಗೆ ನಾವು ಹೋಗಿದ್ವಿ ನೋಡಿ ಈ ಅಂಗಡಿಗೆ, ಅವ್ರು ಜಾಸ್ತಿ ವೀಡಿಯೋನು ಮಾಡೋಕ್ಕೆ ಬಿಟ್ಟಿಲ್ಲ ನಮಗೆ. ಸೊ ಇದೊಂದು ತೊಗೊಂಡೆ ನಾನು. ಚೆನ್ನಾಗಿದೆ ಇದು ಅಲ್ವಾ? ನಂಗೆ ಈ ಥರ ಎಲ್ಲ ಹಾಕಿ ಅಲಂಕಾರ ಮಾಡಿದಾಗ ನನ್ನ ದೇವಿ ನನಗೆ ದೃಷ್ಟಿಯಾಗ್ಬಿಡುತ್ತೆ. ಪ್ಯಾಟರ್ನ್ ಡಿಸೈನ್ ಎಲ್ಲ ತುಂಬ ಚೆನ್ನಾಗಿದೆ ನೋಡಿ, ಸಕ್ಕತ್ತಾಗಿದೆ ಅಲ್ಲ. ಯಾರಿಗೆಲ್ಲ ಇದೇ ಥರ ಎಕ್ಸೈಟ್ಮೆಂಟ್, ಆ್ಯಕ್ಚುಲಿ ಆಲ್ಮೋಸ್ಟ್ ಒಂದು 80% ಜನಕ್ಕೆ ಈ ಥರ ಎಕ್ಸೈಟ್ಮೆಂಟ್ ಇರುತ್ತೆ ಅನ್ಕೋತೀನಿ. ಅವ್ರ ಮನೆ ವರಮಹಾಲಕ್ಷ್ಮಿ ಕೂರಿಸ್ಬೇಕು ಅಂದಾಗ. ಏನು ಗೊತ್ತಾ, ಈ ಥರ ಆಡಂಬರ ಇಷ್ಟೊಂದೆಲ್ಲ ಬೇಕು ಅಂತಲೂ ಇಲ್ಲ ಆಯಿತಾ. ವರಮಹಾಲಕ್ಷ್ಮಿ ನೀವು ಪ್ಲೇನಾಗಿ ಒಂದು ಕಳಶ ಇಟ್ಬಿಟ್ಟು ಪೂಜಿಸಿದ್ರೂ ಆ ತಾಯಿ ಒಪ್ಕೋತಾಳೆ, ಇಲ್ಲ ಅಂತ ಅಲ್ಲ. ಬಟ್ ನಮ್ಮ ಒಂದು ಇಚ್ಛೆ, ನಮಗೆ ಒಂದು ಖುಷಿ, ಆಸೆ ಅಂತ ಇರುತ್ತಲ್ವ, ಹೌದು ನಮ್ಮ ಮನೇಲಿ ಚೆನ್ನಾಗಿ ಆ ದೇವಿನ ಮೆರೆಸ್ಬೇಕು ಅಂತ ಇರುತ್ತಲ್ಲ. ಸೊ ನಂಗೆ ಆ ಥರ ಗೈಸ್. ಆ್ಯಂಡ್ ನೆಕ್ಸ್ಟ್ ಬಂದು ಈ ಥರ ಜಡೆಬಿಲ್ಲೆ ತೊಗೊಂಡಿದ್ದೀನಿ ನಮ್ಮ ಲಕ್ಷ್ಮಿಗೆ. ತುಂಬ ಜನ ಹೇಳ್ಬೋದು ಜಡೆಬಿಲ್ಲೆ ಈ ಥರ ಎಲ್ಲ ಹಾಕ್ಬಾರ್ದಲ್ವಾ, ಅಂದರೆ ಈ ಥರ ಕೂದಲು ಇದ್ರದ್ದೆಲ್ಲ ಹಾಕ್ಬಾರ್ದಲ್ವ ಅಂತ. ಸೊ ಇದು ಬಂದು ಥ್ರೆಡ್, ನಾನು ಅದನ್ನ ನೋಡ್ಕೊಂಡು ತೊಗೊಂಡೆ. ಸೊ ಕಂಪ್ಲೀಟ್ ಥ್ರೆಡ್ಡನ್ನ ನೀವು ಯೂಸ್ ಮಾಡ್ಬೋದು, ಏನು ಯೂಸ್ ಮಾಡಬಾರ್ದು ಅಂತೆಲ್ಲ ಏನೂ ಇಲ್ಲ. ಸೊ ಇದು ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ನಾನು ಮೀಶೋಯಿಂದ ಒಂದು ಆರ್ಡರ್ ಮಾಡಿದ್ದೆ, ಲಿಟ್ರಲಿ ಇಷ್ಟೇ ಬಂದಿತ್ತು ಗೈಸ್ ನೋಡಿ, ಇಷ್ಟೇ ಬಂದಿದ್ದು. ವಾಪಸ್ ಅದನ್ನ ರಿಟರ್ನ್ ಮಾಡಿಬಿಟ್ಟು ಇದು ಚಿಕ್ಕಪೇಟೆಯಲ್ಲೇ ತೊಗೊಂಬಂದೆ. ಇದು 150 ರುಪೀಸ್ ಅಲ್ವಾ, ಚೆನ್ನಾಗಿದೆ ಅಲ್ಲ. ಮೀಶೋನಲ್ಲಿ ತೊಗೊಂಡಿದ್ದು 300 ರುಪೀಸ್ ಇತ್ತು. ಕೆಲವೊಂದಲ್ವ ನೋಡಬೇಕು ನಾವು, ಆನ್ಲೈನಲ್ಲಿ ತೊಗೋಬೇಕಾ ಅಥವಾ ಡೈರೆಕ್ಟಾಗಿ ಹೋಗೇ ತೊಗೊಳ್ಳೋಣ ಅಂತ ಹೇಳ್ಬಿಟ್ಟು. ಸೊ ಇದು ಜಡೆಬಿಲ್ಲೆ ತೊಗೊಂಡಿದ್ದೀನಿ. ಇದಿಷ್ಟು ತಗೊಂಡ ಅದಾದಮೇಲೆ ಹೋಗಿ ನನಗೋಸ್ಕರ ನಾನು ಏನೂ ಶಾಪಿಂಗ್ ಮಾಡಿದಂತೆ ಬರೋದು ಉಂಟಾ, ನಾನು ಅದನ್ನು ನೋ ವೇಸ್ಟ್ ಚಾನ್ಸೇ ಇಲ್ಲ. ಸೊ ಇದೊಂದು ಫ್ರಾಕ್ ತೊಗೊಂಡೆ. ಇದು ಯಾಕೆ ನಾವು ಅಲ್ಲಿ ಸ್ಯಾಂಡ್ವಿಚ್ ತಿನ್ನೋಕ್ಕೆ ಅಂತ ನಿಲ್ಸಿದ್ವಲ್ಲ, ಅಲ್ಲಿ ನಿಲ್ಲಿಸಿದಾಗ ನಂಗೆ ತುಂಬ ಇಷ್ಟ ಆಯಿತು ಈ ಫ್ರಾಕು. ಒಂಥರ ಕ್ಯೂಟಾಗಿದೆ ಅಲ್ವಾ ಅಂತ ಅನಿಸ್ತು. ಆ್ಯಂಡ್ ನನ್ನ ಫ್ರಾಕ್ಸ್ ಎಲ್ಲ ಇವಾಗ ಒಂದು ಸ್ವಲ್ಪ ಹಳೆ ಥರ ಆಗಿಬಿಟ್ಟಿದೆ ಅಲ್ವಾ, ಅದಕ್ಕೇ ತಗೊಂಡೆ ಗೈಸ್ ಈ ಫ್ರಾಕ್ನ. ಚೆನ್ನಾಗಿದೆಯಾ ಕಾಮೆಂಟ್ ಮಾಡಿ ತಿಳಿಸಿ. ಎಲ್ಲಿ ಹೊರಗಡೆ ಹಾಕ್ಕೊಳ್ಳೋಕ್ಕಲ್ಲ, ಮನೆಯಲ್ಲೇ ಹಾಕ್ಕೊಳ್ಳೋಕ್ಕೆ ಚೆನ್ನಾಗಿದೆ ಅಂತ ಅನಿಸ್ತು ನನಗೆ. ಇದು ಬಂದು 500 ರುಪೀಸ್ ಏನೋ ಈಸ್ಕೊಂಡ್ರು ಅವರು ಇದನ್ನು, ಫ್ರಾಕ್ಗೆ. ಮೆಟೀರಿಯಲ್ ಚೆನ್ನಾಗಿದೆ, ಅದೊಂಥರ ಅದೊಂದು ಮೆಶ್ ಥರ ಬರುತ್ತಲ್ಲ, ಏನೋ ಅಂತಾರೆ ಇದನ್ನ, ಮೆಟೀರಿಯಲ್ ನಂಗೆ ನೆನಪಾಗ್ತಿಲ್ಲ ಈಗ. ಬಟ್ ನನಗೆ ಈ ಸ್ಲೀವ್ಸು ಇದೆಲ್ಲ ಈ ಥರ ಪಫಿ ಸ್ಲೀವ್ಸ್ ಆ್ಯಂಡ್ ಸ್ಲೀವ್ಸ್ ಹತ್ರ ಈ ಥರ ಬೋ ಥರ ಅದೆಲ್ಲ ತುಂಬ ಜಾಸ್ತಿ ಇಷ್ಟ. ಸೊ ಇದೊಂದು ಫ್ರಾಕ್ನ ತೊಗೊಂಡಿದ್ದೀನಿ. ನನ್ನ ಮೇಲೆ ಹೇಗೆ ಕಾಣಿಸುತ್ತೆ ಈ ಕಲರ್, ಚೆನ್ನಾಗಿ ಕಾಣುತ್ತೆ. ಓಕೆ, ಸೊ ಈ ಫ್ರಾಕ್ ಒಂದು ತೊಗೊಂಡೆ. ನಾನು ವಿತ್ ಪ್ರೈಸ್ ಹೇಳ್ತಾ ಇದ್ದೀನಿ, ಸೊ ದಟ್ ಯಾರು ಕಾಮೆಂಟಲ್ಲಿ ಅದೆಷ್ಟು ಇದೆಷ್ಟು ಅಂತ ಸುಮ್ಮನೆ ನಿಮಗೂ ಕೂಡ ಹಿಂಸೆ ಆಗೋದು ಬೇಡ ಅಂತ. ಓಕೆನಾ. ನೆಕ್ಸ್ಟ್ ಇನ್ನೊಂದು ವೆರಿ ಇಂಪಾರ್ಟೆಂಟ್ ಥಿಂಗ್, ಯಾರು ಎಕ್ಸ್ಪೆಕ್ಟ್ ಮಾಡಿರಲ್ಲ, ಬಟ್ ನಾನು ತೊಗೊಂಡಿದ್ದೀನಿ. ಸೊ ಏನಪ್ಪ ಅಂದರೆ, ನನಗೆ ನಮ್ಮಮ್ಮನ ಮನೆಯಿಂದನೂ ಆಸೆ ಇತ್ತು. ನಮ್ಮ ಅಮ್ಮಂಗೂ ಹೇಳ್ತಿದ್ದೆ, ಮಮ್ಮಿ ಲಕ್ಷ್ಮಿ ಅರ್ಶಿನ ಕುಂಕುಮಕ್ಕೆ ಬರ್ತಾರಲ್ಲ, ಅವ್ರಿಗೊಂದು ರಿಟರ್ನ್ ಗಿಫ್ಟ್ ನಾವು ಕೊಡಬೇಕು, ತುಂಬ ಒಳ್ಳೆಯದು ರಿಟರ್ನ್ ಗಿಫ್ಟ್ ಕೊಟ್ಟರೆ ಅಂತ ಹೇಳಿ. ಕತ್ಲೆ ಆಯ್ತಾ ಗೈಸ್? ಎನಿವೇಸ್, ಸೊ ರಿಟರ್ನ್ ಗಿಫ್ಟ್ ಕೊಡಬೇಕು ಅಂತ ನಂಗೆ ತುಂಬ ಆಸೆ ಇರ್ತಿತ್ತು. ಆ್ಯಂಡ್ ಆವಾಗ ನಮ್ಮಮ್ಮ ಯಾರು ಜಾಸ್ತಿ ಅರ್ಶಿನ ಕುಂಕುಮಕ್ಕೆ ಬರಲ್ವಲ್ಲ, ಬಿಡು ಪರವಾಗಿಲ್ಲ ಅಂತ ಹೇಳೋರು. ಸೊ ಈ ಸತಿ ನಾನು ನಮ್ಮ ಈ ರೋಡಲ್ಲಿರೋರು ಮತ್ತು ನನ್ನ ತಂಗೀರು ಬರ್ತಾರೆ, ಇಬ್ಬರು ನಮ್ಮಮ್ಮ ಬರುತ್ತಾರೆ. ಸೊ ಎಲ್ಲರಿಗೂ ಸೇರಿ ಅಂತ ಹೇಳಿಬಿಟ್ಟು ಈ ಥರ 1 ಡಜನ್ ಇದು 450 ರುಪೀಸ್ ಏನೋ ಕೊಟ್ಟೆ. 480 ಹೇಳಿದ್ರು ಅವರು, ನಾನು 450 ಏನೋ ಕೊಟ್ಟೆ. ಸರ್ ಅವ್ರು ಜಾಸ್ತಿ ಏನೂ ಕಡಿಮೆ ಮಾಡೋಕ್ಕೆ ಹೋಗಲಿಲ್ಲ, ಬಟ್ ನಂಗೆ ಪರವಾಗಿಲ್ಲ ಅಂತ ಅನಿಸ್ತು, ವರ್ತ್ ಅನಿಸ್ತು. ಇದು ಬಂದು ಸೆಟ್ ಆಫ್ 12 ಬರುತ್ತೆ, 1 ಡಜನ್ ಕಂಪ್ಲೀಟಾಗಿ. 1 ಡಜನ್ ನಮಗೆ 450 ರುಪೀಸ್ಗೆ ಸಿಕ್ತು. ಆ್ಯಂಡ್ ನಾವು ಸಿಂಗಲ್ ತೊಗೊಳಕ್ಕೆ ಹೋದ್ರೇ ಒಂದು 80 ರುಪೀಸ್ ಆ ಥರ ಎಲ್ಲ ಹೇಳ್ತಾರೆ. ಸೊ ಇದು 1 ಡಜನ್ ವರ್ತ್ ಇಟ್ ಅಂತ ಅನಿಸ್ತು. ಆ್ಯಂಡ್ ಇದು ರಿಟರ್ನ್ ಗಿಫ್ಟ್ ಕೊಡಬೇಕಾದ್ರೆ ಹೆಣ್ಮಕ್ಳಿಗೆ ತುಂಬ ಇಷ್ಟ ಆಗುತ್ತೆ ಅಂತ ಹೇಳಿಬಿಟ್ಟು, ನನಗೆ ಪರ್ಸ್ನಲಿ ಎಲ್ಲ ಈ ಥರ ಯಾರಾದರೂ ರಿಟರ್ನ್ ಗಿಫ್ಟ್ ಕೊಡ್ತಾರಲ್ಲ, ನಂಗೆ ತುಂಬ ಇಷ್ಟ, ಅದನ್ನ ತುಂಬ ನೋಡ್ತಾ ಇರ್ತೀನಿ. ಒಂದು ಓಪನ್ ಮಾಡಿ ತೋರಿಸ್ತೀನಿ.
ನೋಡಿ ಈ ರೀತಿಯಾಗಿ ಪೋಟ್ಲಿ ಬ್ಯಾಗ್ ಅಂತಾರಲ್ಲ ಆ ಥರ. ಆ್ಯಂಡ್ ಏನು ಗೊತ್ತಾ, ಇದು ವೇಸ್ಟು ಆಗಲ್ಲ. ನೀವು ಈ ಥರ ಸ್ಯಾರೀಸ್ ಎಲ್ಲ ಉಟ್ಕೊಂಡು ದೇವಸ್ಥಾನಕ್ಕೆ ಅಥವಾ ಎಲ್ಲೇ ಒಂದು ಫಂಕ್ಷನ್ಗೆ ಎಲ್ಲಾದರೂ ಹೋದಾಗ ನಿಮ್ಮ ಫೋನ್ ಇಟ್ಕೋಬೋದು, ಸ್ವಲ್ಪ ಕ್ಯಾಶ್ ಇಟ್ಕೋಬೋದು, ನಿಮ್ಮ ಲಿಪ್ಸ್ಟಿಕ್ಸ್ ಎಲ್ಲನೂ ಕೂಡ ಇಟ್ಕೊಂಡು ಇದನ್ನ ಹಿಂಗೆ ಟೈಟ್ ಮಾಡಿದ್ರೆ ನೋಡಿ ಹಿಂಗೆ ಇಟ್ಕೊಂಡು ಹೋಗ್ಬೋದು. ಹಿಂಗೆ ಇಟ್ಕೊಂಡು ಚೆನ್ನಾಗಿದೆ ಅಲ್ವಾ, ಯೂಸ್ ಆಗುತ್ತೆ ಅಂತ ಹೇಳಿಬಿಟ್ಟು ಈ ಥರದನ್ನ ನಾನು ಡಿಸೈಡ್ ಮಾಡಿದೆ ಪೋಟ್ಲಿ ಬ್ಯಾಗ್ಸ್ನ. ಸೊ ಇದು ನಿಮಗೆ ಮೀಶೋನಲ್ಲೂ ಸಿಗುತ್ತೆ. ಇನ್ಫ್ಯಾಕ್ಟ್ ನಿಜ ಹೇಳಬೇಕು ಅಂದರೆ ನಾನು ಮೀಶೋನಲ್ಲೇ ಆರ್ಡರ್ ಮಾಡಿದ್ದು, ಬಟ್ ದೆನ್ ಅದು ಬಂದಿಲ್ಲ ಗೈಸ್ ಇನ್ನೂ, ಅದಕ್ಕೆ ನಾನು ಇಲ್ಲೇ ತೊಗೊಂಡೆ. ಇದು ಸೆಟ್ ಆಫ್ 12 ಬರುತ್ತೆ. ಇದರಲ್ಲಿ ಲೈಟ್ ಪಿಂಕ್, ರಾಣಿ ಪಿಂಕ್, ಮತ್ತು ಕ್ರೀಮ್ ಕಲರ್, ರೆಡ್ ಕಲರ್, ಯೆಲ್ಲೋ ಕಲರ್, ಗ್ರೀನ್ ಕಲರ್, ಒಂದಿಷ್ಟು ಕಲರ್ಸ್ ಇದೆ. ಆ್ಯಂಡ್ ನನ್ನ ನೆಕ್ಸ್ಟ್ ಇನ್ನೇನು ತಗೊಂಡೆ ನಾನು, ಆ್ಯಂಡ್ ನೆಕ್ಸ್ಟ್ ಗೈಸ್, ನೆಕ್ಸ್ಟ್ ಟಾನ್, ಇಲ್ಲಿ ಸ್ವಲ್ಪ ಇಂಪಾರ್ಟೆಂಟ್ ವಸ್ತುಗಳಿದೆ. ಸ್ವಲ್ಪ ಇವಾಗ ನಾವು ಝೂಮ್ ಇನ್ ಮಾಡೋಣ. ಪೋಟ್ಲಿ ಬ್ಯಾಗ್ ಮತ್ತೆ ಇನ್ನೊಂದ್ಸತಿ ತೋರಿಸ ಹತ್ತಿರದಿಂದ ನೋಡಿ, ಹೀಗಿದೆ. ಓಕೆ, ಆ್ಯಂಡ್ ಸ್ವಲ್ಪ ನಮ್ಮ ರಮೇಶ್ ಸ್ಟೀಲ್ ಅವ್ರ ಅಂಗಡಿಗೆ ಹೋಗ್ಬಿಟ್ಟು ಕೆಲವೊಂದು ಬ್ರಾಸ್ ಐಟಮ್ಸ್ನ ತೊಗೊಂಬಂದಿದ್ದೀನಿ. ಇಲ್ಲಿ ನಮ್ಮ ಮನೆ ಗೃಹ ಪ್ರವೇಶಕ್ಕೆ ಈ ಉರುಳಿ, ಆಮೇಲೆ ಇನ್ನೂ ತುಂಬ ಐಟಮ್ಸ್ಗಳೆಲ್ಲ ತೊಗೊಂಡಿದ್ವಿ ಗೊತ್ತಾ, ಅದೆಲ್ಲ ಇದೇ ಅಂಗಡಿನಲ್ಲಿ ಹೋಗ್ಬಿಟ್ಟು ತೊಗೊಂಡಿದ್ದು. ಮತ್ತು ಲಚ್ಚು ಕೂಡ ಅಷ್ಟೇ, ಚೈತ್ರ ಅವರ ಮಗದ ಬರ್ಡೇಗೆ ಒಂದು ಗಿಫ್ಟ್ ತೊಗೊಂಡಿದ್ದಲ್ಲ, ಅದೆಲ್ಲ ಇಲ್ಲೇ ಹೋಗ್ಬಿಟ್ಟು ತೊಗೊಂಡಿದ್ದು. ಸೊ ಇಲ್ಲಿಂದ ಒಂದಿಷ್ಟು ಬ್ರಾಸ್ ಐಟಮ್ಸ್ನ ತೊಗೊಂಡಿದ್ದೀನಿ. ಫಸ್ಟ್ ಒನ್ ಬಂದುಬಿಟ್ಟು ಈ ಥರದೊಂದು ಸ್ಟ್ಯಾಂಡನ್ನ ತೊಗೊಂಡಿದ್ದೀನಿ ಗೈಸ್, ಇದು ತುಂಬಾ ಚೆನ್ನಾಗಿದೆ. ಸೊ ಈ ಸ್ಟ್ಯಾಂಡ್ ಬಂದುಬಿಟ್ಟು ನಾನು ಮೇಯ್ನಾಗಿ ಲಕ್ಷ್ಮಿ ವಿಗ್ರಹನ ಇಟ್ಟು ಪೂಜೆ ಮಾಡೋದಕ್ಕೆ ಅಂತ ಹೇಳ್ಬಿಟ್ಟು ತೊಗೊಂಡಿದ್ದೀನಿ. ಅಲ್ಲಿ ದೇವ್ರು ಕೂರಿಸ್ತೀನಲ್ವ, ಮೇಲ್ಗಡೆ ಲಕ್ಷ್ಮಿನ ಕೂರಿಸಿರ್ತೀನಿ, ಇಲ್ಲಿ ಕೆಳಗಡೆ ಈ ಥರ ವಿಗ್ರಹ ಇಟ್ಟು ಫ್ಲವರ್ಸಿಂದೆಲ್ಲ ಫುಲ್ ಡೆಕೋರೇಟ್ ಮಾಡಿ ಮಾಡೋಣ ಅಂತ ಹೇಳ್ಬಿಟ್ಟು ಈ ಥರ ಒಂದು ಸ್ಟ್ಯಾಂಡನ್ನ ತೊಗೊಂಡಿದ್ದೀನಿ. ಇದು ಪ್ರೈಸಸ್ ನನಗೆ ಗೊತ್ತಿಲ್ಲ, ಬಿಕಾಸ್ ಅವರು ಹೋಲ್ಸಮಾಗಿ ಹಾಕ್ಬಿಟ್ಟು ಒಂದಿಷ್ಟು ಅಂತ ಡಿಸ್ಕೌಂಟ್ ಮಾಡಿದ್ರು ನಮಗೆ. ಸೊ 10% ಏನೋ ಡಿಸ್ಕೌಂಟ್ ಕೂಡ ಇದೆ ಅವ್ರ ಹತ್ರ. ಸೊ ಇದು ಚೆನ್ನಾಗಿರುತ್ತೆ. ಆ್ಯಂಡ್ ಬೇಡ ಅಂದಾಗ ಅಥವಾ ವಾಶ್ ಮಾಡಬೇಕು ಅಂದರೆ ಈ ಥರ ರಿಮೂವ್ ಮಾಡಿಬಿಟ್ಟು ಕೂಡ ವಾಶ್ ಮಾಡ್ಕೋಬೋದು. ಸೊ ಈ ಥರ ಒಂದು ಸ್ಟ್ಯಾಂಡ್ ತೊಗೊಂಡಿದ್ದೀನಿ. ನೆಕ್ಸ್ಟ್ ಬಂದು ಚೌಟಿಗೆ ಮಣೆ. ಸೊ ದೊಡ್ಡದು ಚೌಟಿಗೆ ಮಣೆ ನಮ್ಮ ಮನೇಲಿ ಇರೋದನ್ನ ನೋಡಿರ್ತೀರ ನೀವು, ನಮ್ಮ ಕಾಮಧೇನು ಅದ್ರ ಮೇಲೇ ಕೂತಿರೋದು. ನಾವು ಕಾಮಧೇನು ಈ ಅಂಗಡಿಲಿ ತೊಗೊಂಡಿಲ್ಲ ಗೈಸ್, ಬೇರೆ ಅಂಗಡಿನಲ್ಲಿ ತೊಗೊಂಡಿರೋದು. ಅದು ಬಂದು ಮಾಡರ್ನ್ ಆರ್ಟಿ ಕ್ರಾಫ್ಟ್ಸ್ ಅಂತ, ಬಟ್ ಇದೆಲ್ಲ ಬಂದು ಇಲ್ಲೇ ತೊಗೊಂಡಿರೋದು. ಆ್ಯಂಡ್ ಇದು ನೋಡಿ, ಈ ಥರ ಚಿಕ್ಕದು ಚೌಟಿಗೆ ಮಣೆನ ತಗೊಂಡಿದ್ದೀನಿ ನಾನು. ಯಾಕೆ ಅಂದರೆ ನನ್ನ ಹತ್ರ ನನಗೆ ವರಮಹಾಲಕ್ಷ್ಮಿಗೆ ಗಿಫ್ಟ್ಸ್ ಬಂದಿತ್ತು ಗೊತ್ತಾ, ಅದರಲ್ಲಿ ಒಂದು ಲಕ್ಷ್ಮಿ ಮತ್ತು 2 ಗಜೇಂದ್ರನ ಕೊಟ್ಟಿದ್ರು, ಆನೆನ ಕೊಟ್ಟಿದ್ರು. ಸೊ ಈ ಥರ ಈ ಚೌಟಿಗೆ ಮಣೆ ಮೇಲೆ ಈ ಥರ ಆನೆನ ಇಟ್ಟು ನೋಡಿ ಹೆಂಗೆ ಕಾಣಿಸ್ತಿದೆ, ಚೆನ್ನಾಗಿದೆಯಲ್ಲ. ಈ ಥರ ಇಡೋಣ, ಆ ಡೆಕೋರೇಷನ್ನ ಹಿಂಗೆ ಮಾಡೋಣ ಅಂತ ಅಂದ್ಕೊಂಡು ತೊಗೊಂಡಿರೋದಿದು. ಸೊ ಈ ಥರದನ್ನ 2 ತೊಗೊಂಡಿದ್ದೀನಿ. 2 ಆನೆ ಇದೆ ಅಲ್ವಾ, ಸೊ 2 ಆನೆಗೆ ಈ ಥರ ಚೆನ್ನಾಗಿ ಕಾಣಿಸುತ್ತೆ ಅಂತ ಹೇಳ್ಬಿಟ್ಟು. ಆ್ಯಂಡ್ ನೆಕ್ಸ್ಟ್ ಇದು ಕರ್ಪೂರ ಬೆಳಗಕ್ಕೆ ನನ್ನ ಹತ್ರ ಇತ್ತು ಹಳೇದು, ಬಟ್ ಅದೊಂಥರ ಆಗಿಬಿಟ್ಟಿತ್ತು ಅಂತ ಹೇಳಿಬಿಟ್ಟು ಇದನ್ನು ತೊಗೊಂಡು ಬಂದಿದ್ದೀನಿ ಕರ್ಪೂರ ಬೆಳಗಕ್ಕೆ. ಮತ್ತು ಏನಪ್ಪ ಅಂದರೆ ಅದು ಕೈ ಸುಡ್ತಿತ್ತು, ಇದ್ರಲ್ಲಿ ಕೈ ಸುಡೋಲ್ಲ, ದೂರ ಇರುತ್ತೆ. ಆ್ಯಂಡ್ ಒಂಥರ ಡೆಪ್ತ್ ಇದೆ ಅಲ್ವಾ, ಸೊ ಕರ್ಪೂರ ಬೆಳಗಕ್ಕೆ ಅಥವಾ ತುಪ್ಪದ ದೀಪ ಬೆಳಗಕ್ಕೂ ಕೂಡ ಚೆನ್ನಾಗಿರುತ್ತೆ ಇದು. ಸೊ ಅದಕ್ಕೆ ಅಂತ ತೊಗೊಂಡಿದ್ದೀನಿ. ಆ್ಯಂಡ್ ನೆಕ್ಸ್ಟ್ ಬಂದ್ಬಿಟ್ಟು ಕುಬೇರ ದೀಪ. ಮನೆಯಲ್ಲಿ ಕುಬೇರ ದೀಪ ಹಚ್ಚೋದು ತುಂಬಾ ಒಳ್ಳೆಯದು ಅಂತ ಹೇಳ್ತಾರೆ. ಸೊ ಕುಬೇರ ದೀಪ ಅಂದರೆ ಯಾವ ಥರ, ಇದು ತುಂಬ ಚಿಕ್ಕ ತೊಗೊಂಡಿದ್ದೀನಿ, ಇದರಲ್ಲಿ ತುಂಬ ಸೈಜಸ್ ಬರುತ್ತೆ. ನಾನು ಪ್ರಾಬ್ಲಿ ಫಸ್ಟ್ ಸೈಜ್ನೇ ತೊಗೊಂಡಿದ್ದೀನಿ ಅನ್ಕೋತೀನಿ. ಬಟ್ ಇದನ್ನ ನಾನು ಹೊಸ್ಲು ಮೇಲೆ ಪೂಜೆ ಮಾಡಬೇಕಾದ್ರೆ ಹೊಸ್ಲು ಮೇಲೆ ಇಡಬೇಕು ಅಂತ ಹೇಳ್ತಾರೆ. ಸೊ ಅದಕ್ಕೆ ಹೊಸ್ಲತ್ತ ಇರೋದಕ್ಕೆ ಅಂತ ಹೇಳ್ಬಿಟ್ಟು ತೊಗೊಂಡಿದ್ದೀನಿ ಕುಬೇರ ದೀಪ. ಕುಬೇರ ದೀಪ ಅಂದರೆ ನೋಡಿ ಈ ರೀತಿಯಾಗಿ ಬರುತ್ತೆ, ಕಾಣಿಸ್ತಿದೆಯಾ, ಈ ಥರ ಬರುತ್ತೆ. ಸೊ ಈ ಥರ ಕುಬೇರ ದೀಪ 2 ತೊಗೊಂಡಿದ್ದೀನಿ, ಆ ಕಡೆ ಈ ಕಡೆ ಇಡೋದಕ್ಕೆ ಹೊಸ್ಲು ಮೇಲೆ. ಕೆಳಗಡೆಗೆ ಪ್ಲೇಟ್ ತೊಗೊಂಡಿದ್ದೀನಿ, ಬಿಕಾಸ್ ಅದು ಸುಮ್ಮನೆ ಆಯಿಲ್ ಎಲ್ಲ ಆಗಿಬಿಡುತ್ತೆ. ಒಂದೇ ಸತಿ ಈ ಥರ ದೀಪಗಳೆಲ್ಲ ತೊಗೊಂಡಾಗ ಒಂದೇ ಸತಿ ಚಿಕ್ಕ ಪ್ಲೇಟ್ಸ್ನೂ ಕೂಡ ತೊಗೊಂಡ್ಬಿಡ್ಬೇಕು. ಇದೆಲ್ಲ ಪ್ರೈಸಸ್ ನಾನು ಆಗಲೇ ಹೇಳಿದಾಗೆ ನನಗೆ ಪ್ರೈಸ್ ಎಕ್ಸಾಕ್ಟ್ಲಿ ಯಾವುದ್ರದ್ದು ಎಷ್ಟು ಅಂತ ಗೊತ್ತಿಲ್ಲ. ಅದು ಒಂಥರ ಇಷ್ಟು ಎಲ್ಲ ಹಾಕಿಬಿಟ್ಟು ಅವರು ಡಿಸ್ಕೌಂಟ್ ಮಾಡಿಕೊಟ್ರು. ಆ್ಯಂಡ್ ತುಂಬ ಲೇಟ್ ಆಗ್ತಿತ್ತು, ಸೊ ನಾವು ಜಾಸ್ತಿ ಏನೋ ಅಲ್ಲಿ ಇದು ಮಾಡೋಕ್ಕೂ ಹೋಗಲಿಲ್ಲ. ಆ್ಯಂಡ್ ನೆಕ್ಸ್ಟ್ ಈ ಥರ ತಟ್ಟೆಗಳನ್ನ ತೊಗೊಂಡಿದ್ದೀನಿ, ಬಿಕಾಸ್ ನನ್ನ ದೀಪಾಲೆ ಕಂಬ ಇದೆ ಅಲ್ವಾ, ದೀಪಾಲೆ ಕಂಬಗೂ ಅಷ್ಟೇ ಕೆಳಗಡೆ ಈ ಥರ ತಟ್ಟೆ ಬೇಕು ನನಗೆ ಅಂತ ಹೇಳಿಬಿಟ್ಟು ಈ ಥರ ತಟ್ಟೆಗಳನ್ನ ತೊಗೊಂಡಿದ್ದೀನಿ. 2 ಸೇಮ್ ಸೈಜ್ದೆ, ಆ ಕಡೆ ಈ ಕಡೆ ದೀಪಾಲೆ ಕಂಬ ಇಡ್ತೀನಲ್ಲ ಅದಕ್ಕೆ ಅಂತ ಹೇಳಿ. ಇದೆಲ್ಲ ಈ ಸತಿ ಇನ್ವೆಸ್ಟ್ ಮಾಡಿದ್ದೀನಿ. ಮತ್ತು ನೆಕ್ಸ್ಟ್ ಇಯರ್ ನಾನೇನು ಇದಕ್ಕೆಲ್ಲ ಇನ್ವೆಸ್ಟ್ ಮಾಡೋಕ್ಕೆ ಹೋಗೋದಿಲ್ಲ, ಬಿಕಾಸ್ ಇದೇ ಇರುತ್ತೆ. ಆ್ಯಂಡ್ ನೆಕ್ಸ್ಟ್ ಐಟಮ್, ಇದು ಒನ್ ಆಫ್ ಮೈ ಫೇವ್ರೇಟ್ ಐಟಮ್. ಇದು ಬಂದು
ನಮ್ಮ ಲಕ್ಷ್ಮೀ ದೇವಿಯ ಊಟದ ಸೆಟ್ ಗೈಸ್. ಹೇಗಿದೆ ನೋಡಿ, ಈ ರೀತಿಯಾಗಿದೆ ನಮ್ಮ ವರಮಹಾಲಕ್ಷ್ಮಿಯ ಊಟದ ಸೆಟ್. ಒಂದು ಪ್ಲೇಟ್, 2 ಬೌಲ್ ತಗೊಂಡಿದ್ದೀನಿ, ಮತ್ತು ಒಂದು ಗ್ಲಾಸ್ ತಗೊಂಡಿದ್ದೀನಿ. ಪಾನಕ, ಲಕ್ಷ್ಮಿಗೆ ಪಾನಕ ತುಂಬ ಇಷ್ಟ ಅಂತ ಹೇಳ್ತಾರೆ. ಸೊ ಪಾನಕ ಮಾಡಿದಾಗ, ಕೋಸಂಬರಿ ತುಂಬ ಇಷ್ಟ, ಸೊ ಕೋಸಂಬರಿ ಮಾಡಿದಾಗ, ಮತ್ತು ಇನ್ನೊಂದರಲ್ಲಿ ಏನಾದರೂ ನಾನು ಮಾಡಿರ್ತೀನಲ್ವ ಸ್ವೀಟ್ ಅಥವಾ ಏನಾದರೂ ಒಂದು ಅದು, ಮತ್ತು ಇಲ್ಲಿ ಒಬ್ಬಟ್ಟು ಮತ್ತು ಅಡುಗೆ ಎಲ್ಲನೂ ಇಡ್ತೀವಿ ನಾವು ವರಮಹಾಲಕ್ಷ್ಮಿಗೆ ಊಟ. ಸೊ ಪ್ರಸಾದ ಅಂತ ಹೇಳ್ಬಿಟ್ಟು ಇಡ್ತೀವಲ್ವ, ಸೊ ಅದಕ್ಕೆ ಅಂತ ಹೇಳ್ಬಿಟ್ಟು ಈ ಥರ ಪ್ರಸಾದಕ್ಕೆ ಅವರ ಊಟದ ಸೆಟ್ ಅಂತ ತೊಗೊಂಡಿದ್ದೀನಿ. ನನಗೆ ನಾವು ರೆಗ್ಯುಲರಾಗಿ ಮನೇಲಿ ಯೂಸ್ ಮಾಡುವಂಥ ಸ್ಟೀಲ್ ಐಟಮ್ಸ್ ಯೂಸ್ ಮಾಡೋಕ್ಕೆ ಇಷ್ಟ ಇರಲಿಲ್ಲ. ಸೊ ಅದಕ್ಕೆ ಈ ಥರ ತಾಮ್ರದ್ದೇ ತೊಗೊಂಡ್ಬಿಟ್ಟಿದ್ದೀನಿ ಗೈಸ್, ಕಂಚಿಂದು, ತಾಮ್ರ ಅಲ್ಲ ಕಂಚು. ಓಕೆನಾ. ಸೊ ಇದಷ್ಟು ಐಟಮ್ಸ್ ಬಂದು ಕಂಚಿನ ಅಂಗಡಿನಲ್ಲಿ ತಗೊಂಡಿದ್ದು. ಆ್ಯಂಡ್ ನೆಕ್ಸ್ಟ್ ಇದು ನಾನು ಶಾಪಿಂಗ್ ಮಾಡಿರುವಂಥ ಲಾಸ್ಟ್ ಐಟಮ್. ನಮ್ಮ ದೇವ್ರ ಮನೆ ಕ್ಲೀನ್ ಮಾಡೋಕ್ಕೆ, ನನ್ನ ಹಳೆ ಮನೇಲಿತ್ತು ಅದೆಲ್ಲೋ ಇತ್ತು ಗೊತ್ತಿಲ್ಲ, ಮನೆ ಶಿಫ್ಟಿಂಗಲ್ಲಿ ಇವಾಗ ಈ ಥರದ್ದು ಇನ್ನೊಂದು ತೊಗೊಂಬಂದಿದ್ದೀನಿ. ಇದು ನಿಮಗೆ ಮೀಶೋನಲ್ಲೂ ಸಿಗುತ್ತೇನೋ ಅಥವಾ ನೀವು ಚಿಕ್ಕಪೇಟೆಯಿಂದನೂ ಕೂಡ ಪರ್ಚೇಸ್ ಮಾಡ್ಬೋದು. ದೇವ್ರ ಮನೆ ಕ್ಲೀನ್ ಮಾಡೋಕ್ಕೆ ತುಂಬ ಚೆನ್ನಾಗಿದೆ ಇದು. ಕೆಳಗಡೆ ಎಲ್ಲ ನೀಟಾಗಿ ಬಟ್ಟೆಯಿಂದ ಕ್ಲೀನ್ ಮಾಡಿದ್ರೆ ಅದು ಒಂಥರ ಆಗುತ್ತೆ, ಇದರಿಂದ ತುಂಬ ನೀಟಾಗಿ ಬರುತ್ತೆ. ಸೊ ಅದಕ್ಕೆ ಈ ಥರದನ್ನ ತೊಗೊಂಡಿದ್ದೀನಿ. ನನಗೆ ಕಲರ್ ಬೇರೆದು ಬೇಕಿತ್ತು, ಒಂಥರ ಬ್ರೌನ್ ಕಲರ್ ಆ ಥರ ಬರುತ್ತಲ್ಲ, ಅಥವಾ ಗ್ರೇ ಕಲರ್. ಆ್ಯಕ್ಚುಲಿ ಲಚ್ಚನು ಅದನ್ನೇ ಕೇಳಿದ್ಲು, ಅಲ್ಲಿ ಇರಲಿಲ್ಲ. ಓಕೆನಾ ಗೈಸ್. ಸೊ ಇದಿಷ್ಟು ಐಟಮ್ಸ್ ನಾನು ನಮ್ಮ ವರಮಹಾಲಕ್ಷ್ಮಿ ಹಬ್ಬಕ್ಕೆ, ನಮ್ಮ ವರಮಹಾಲಕ್ಷ್ಮಿಗೆ ಅಂತ ಶಾಪಿಂಗ್ ಮಾಡಿರೋದು. ಇದರಲ್ಲಿ ನನಗೆ ಅಂತ ನಾನು ಮಾಡಿರೋದಂದರೆ ಇದೊಂದು ಬಟ್ಟೆ ಒಂದು ಬಿಟ್ಟರೆ ಬೇರೆ ಇನ್ನೇನು ನನಗೆ ಅಂತ ತೊಗೊಂಬಂದಿಲ್ಲ, ಎಲ್ಲನೂ ದೇವ್ರ ಇದಕ್ಕೇ ತೊಗೊಂಬಂದಿದ್ದು ಗೈಸ್. ಆ್ಯಂಡ್ ನೆಕ್ಸ್ಟ್ ಇದನ್ನ ನೀವು ಮೋಹನ್ ಅಥವಾ ನಂದು ಬ್ಲಾಗಲ್ಲಿ ಕೂಡ ನೋಡ್ಬೋದು. ಇದು ನಂದುದು ಶಾಪಿಂಗ್. ಆ್ಯಕ್ಚುಲಿ ಅವಳಿಗೆ ಸೊ ಅವಳು ಈ ಥರ ಒಂದು ಸೆಟ್ನ ತರಿಸ್ಕೊಂಡು, ತುಂಬಾ ಚೆನ್ನಾಗಿದೆ ಗೈಸ್. ಆ್ಯಂಡ್ ಇದು ವರ್ತ್ ಇಟ್ ಅಂತ ಹೇಳ್ಬೋದು. 1600ಗೆ ನಮಗೆ ಕೊಟ್ಟರು, ಅವರು 2200 ಹೇಳಿದ್ರು. ತುಂಬ ಬಾರ್ಗೇನಿಂಗ್ ಮಾಡಿ ಎಲ್ಲ ಆದಮೇಲೆ ಫೈನಲಿ 1600ಗೆ ಈಸ್ಕೊಂಬಂದ್ವಿ ಇದೊಂದನ್ನ. ತುಂಬ ಚೆನ್ನಾಗಿದೆ, ನಂಗೆ ಸಖತ್ ಇಷ್ಟ ಆಯಿತು. ಡಿಸೈನ್ ಪ್ಯಾಟರ್ನ್ ಎಲ್ಲ ತುಂಬ ಚೆನ್ನಾಗಿದೆ. 1600 ವರ್ತ್ ಇಟ್ ಅಂತ ಅನಿಸುತ್ತೆ. ಸೊ ಇದು. ಆ್ಯಂಡ್ ಅದಾದಮೇಲೆ ಒಂದು ಡಾಬ್ ತೊಗೊಂಡಿದ್ದಾಳೆ, ಮತ್ತು ಒಂದು ಜಡೇಬಿಲ್. ಇದಿಷ್ಟು ಬಂದು ನಂದುದು. ಆ್ಯಕ್ಚುಲಿ ಏನು ಗೊತ್ತಾ, ನಮ್ಮದು ಶಾಪಿಂಗ್ ಇಷ್ಟು ದಿವಸ ಲೇಟ್ ಆಗಿದೆ ನಂದು ಇಂದ. ಬಿಕಾಸ್ ನಾನು ಬರ್ತೀನಿ ಅಂತ ಅವಳಿಗೆ ರಜಾ ಸಿಗ್ತಾ ಇಲ್ಲ, ಅವ್ರು ನಮ್ಮ ಜೊತೆ ಬರಲಿಲ್ಲ. ಸೊ ಫೈನಲಿ ಇವತ್ತು ನಾನು ಲಚ್ಚುನೇ ಹೋಗ್ಬಿಟ್ಟು ಎಲ್ಲ ತೊಗೊಂಬಂದ್ವಿ ಅಷ್ಟೇ ಗೈಸ್. ಸೊ ಇದಷ್ಟು ಬಂದು ನಮ್ಮ ಚಿಕ್ಕಪೇಟೆಯ ಶಾಪಿಂಗ್ ಹಾಲ್ ಪ್ಲಸ್ ಬ್ಲಾಗ್ ಎರಡೂ ನೋಡಿರ್ತೀರಾ. ಐ ಹೋಪ್ ನಿಮಗೆ ಇಷ್ಟ ಆಗಿರುತ್ತೆ ಅಂತ. ಆ್ಯಂಡ್ ಆಲ್ಮೋಸ್ಟ್ ಎಲ್ಲದ್ರದ್ದು ಪ್ರೈಸಸ್ ಕೂಡ ಹೇಳಿದ್ದೀನಿ, ಯಾವ್ದ್ಯಾವ್ದು ಎಲ್ಲೆಲ್ಲಿಂದ ತೊಗೊಂಬಂದ್ವಿ ಅಂತಲೂ ಕೂಡ ಹೇಳಿದ್ದೀನಿ. ಈ ಚಿಕ್ಕ ಪುಟ್ಟದೆಲ್ಲ ಅಂತೂ ರೋಡ್ ಸೈಡೇ ಗೈಸ್ ತೊಗೊಂಬಂದಿರೋದು. ಸೊ ರೋಡ್ ಸೈಡ್ ಹಿಂಗೆ ಹೋಗಬೇಕಾದ್ರೆ ಸಿಗ್ತಾ ಹಿಂಗೆ ತೊಗೊಂಡಿರೋದು ಅಷ್ಟೇ. ಆ್ಯಂಡ್ ಇಲ್ಲಿಗೆ ಇವತ್ತಿನ ವ್ಲಾಗ್ನ ಮುಗಿಸ್ತಾ ಮತ್ತೆ ಸಿಗ್ತೀನಿ ನೆಕ್ಸ್ಟ್ ವ್ಲಾಗಲ್ಲಿ. ನೆಕ್ಸ್ಟ್ ಇನ್ನೇನು ವರಮಹಾಲಕ್ಷ್ಮಿ ಹೇಗೆ ಅಲಂಕಾರ ಮಾಡಿದ್ವಿ, ಹೇಗೆ ಕೂರಿಸಿದ್ವಿ, ಹೇಗೆಲ್ಲ ಪ್ರಿಪರೇಷನ್ ಇರುತ್ತೆ, ಎಕ್ಸೈಟೆಡ್ ಆಗಿದ್ದೀನಿ ನಾನಂತೂ. ಅದಕ್ಕೆ ನಾಳೆ ಏನು ವ್ಲಾಗ್ ಮಾಡೋಕ್ಕೆ ಹೋಗಲ್ಲ, ಬಿಕಾಸ್ ನಾಡಿದ್ದು ಹೇಗಿದ್ರು ನಾವು ಡೈರೆಕ್ಟಾಗಿ ಹಬ್ಬ ಸ್ಟಾರ್ಟ್ ಮಾಡ್ತೀವಲ್ವ. ಸೊ ಅದನ್ನು ನೀವು ನೋಡಿ ಎಂಜಾಯ್ ಮಾಡಿರ್ತೀರಾ ಅಂತ ಅನ್ಕೊತೀನಿ, ಮಾಡ್ತೀನಿ. ಸೊ ನಿಮ್ಗೇನಾದರೂ ಈ ಥರ ವೀಡಿಯೋಸ್ ಇಷ್ಟ ಆಗ್ತಾ ಇದೆ ಅಂದರೆ ಪ್ಲೀಸ್ ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಮ್ಮ ಚಾನಲ್ಗೆ. ಸಬ್ಸ್ಕ್ರೈಬ್ ಮಾಡಿಕೊಂಡು ಎಲ್ಲ ವೀಡಿಯೋಸು ನೋಡಿ ಅಂತ ಕೇಳ್ಕೊತೀನಿ. ಆ್ಯಂಡ್ ಮತ್ತೆ ಸಿಗ್ತೀನಿ ಮುಂದಿನ ವ್ಲಾಗಲ್ಲಿ. ಅಲ್ಲಿ ತನಕ ಬಾಯ್, ಟೇಕ್ ಕೇರ್, ಹ್ಯಾಪಿಯಾಗಿರಿ, ಖುಷಿಯಾಗಿರಿ, ಪಾಸಿಟಿವ್ ಆಗಿರಿ, ಬಾಯ್.